ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳು, ಎರಡನೇ ಬಾರಿಗೆ ಅಧಿಕಾರವನ್ನು ಹಿಡಿದಿರತಕ್ಕಂಥ ಸಾಮಾಜಿಕ ನ್ಯಾಯದ ಅಧಿಕಾರ, ಭಾಗ್ಯಗಳ ಸರ್ದಾರ, ಸಮಾಜವಾದಿ ಚಿಂತನೆಗಳ ಶ್ರೇಷ್ಠ ನಾಯಕ, ಶೋಷಿತ ವರ್ಗಗಳ ಧ್ವನಿ, ಆರ್ಥಿಕ ತಜ್ಞ, ಕರ್ನಾಟಕಕ್ಕೆ 16 ಬಜೆಟ್ಗಳನ್ನು ನೀಡಿದ ದೂರದೃಷ್ಟಿ ನಾಯಕ ಅನ್ನರಾಮಯ್ಯನವರು ವೇದಿಕೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಎದ್ದು ನಿಂತು ಅವರಿಗೆ ಅಭಿಮಾನದ ಚಪ್ಪಾಳೆಗಳನ್ನ ತಟ್ಟಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪಂಪನ ಧರ್ಮಾತೀತ ಮಾನವ ಪ್ರೀತಿ, ಬಸವಣ್ಣನ ಜಾತ್ಯತೀತ ಕೀರ್ತಿ, ಕುವೆಂಪುರವರ ಅನಿಕೇತನ ರೀತಿ ಹಾಗೂ ವಿಶ್ವ ಮಾನವ ಪರಂಪರೆಯನ್ನು ಬಿಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ತಾವು ಜೈಕಾರವನ್ನು ಕೂಗಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೈ. ಬಂಧುಗಳೇ, ಈಗ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈಗ ನಾಡಗೀತೆ, ತಾವೆಲ್ಲರೂ ಎದ್ದು ನಿಂತುಕಬೇಕು. ಜನನಿ ಜನ್ಮಭೂಮಿಚ್ಚ ಸ್ವರ್ಗಾಗಪಿ ಗರಿಯಪಿ. ಈ ನಾಡದೇವತೆ, ಅಧಿದೇವತೆ, ನಾಡದೇವತೆಗೆ ನಮ್ಮನ್ನು ಆಳಿರ್ತಕ್ಕಂಥ, ಪೋಷಿಸಿರ್ತಕ್ಕಂಥ ನಾಡದೇವಿಯ ಹಾಡನ್ನು, ನಾಡಗೀತೆಯನ್ನು ತಾವೆಲ್ಲರೂ ಎದ್ದು ನಿಂತು ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಾಡಗೀತೆ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ನಾಡಗೀತೆಯನ್ನು ಪ್ರಸ್ತುತಪಡಿಸಿದ ಲಿಂಗರಾಜ್ ಮತ್ತು ತಂಡದವರಿಗೆ ಅಭಿನಂದನೆಗಳು. ಈಗ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗುವುದರ ಮೂಲಕ ವೇದಿಕೆ ಮೇಲಿರ್ತಕ್ಕಂಥ ನಿಮ್ಮೆಲ್ಲರ ಸನ್ಮಾನಿತ ಕರ್ನಾಟಕ ರಾಜ್ಯ ಕಂಡಂಥ ಅಪ್ರತಿಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರನ್ನು ಸ್ವಾಗತಿಸಬೇಕು ಅಂತೇಳಿ ಶ್ರೀಯುತ ಗಿರಿಗೌಡರು, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ
ಶ್ರೀಯುತ ಬಸವರಾಜರವರು, ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇವರನ್ನ ಕೇಳ್ಕೊಳ್ತಾ ಇದ್ದೇವೆ. 106 ವರ್ಷಗಳ ಇತಿಹಾಸ ಇರತಕ್ಕಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ವತಿಯಿಂದ ಇಂದು ಮೈಸೂರು, ಮಂಡ್ಯ, ಕೊಡಗು ಹಾಗೂ ಚಾಮರಾಜನಗರ ಜಿಲ್ಲೆಗಳ ನಮ್ಮ ನೌಕರರ ಪ್ರತಿಭಾವಂತ SSLC ಮತ್ತು PUC ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಕ್ಕಂಥ ಇಂತಹ ಸುಂದರ ಸಮಾರಂಭದಲ್ಲಿ ತಾವು ಬರಬೇಕು, ಆಗಮಿಸಿ ನಮ್ಮ ನೌಕರರ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾವು ಕೇಳಿಕೊಂಡಾಗ ಈ ರಾಜ್ಯ ಕಂಡಂತಹ ಅಪ್ರತಿಮ ನೇತಾರರು, ಬಡವರ ಪರವಾಗಿ ಧ್ವನಿ ಎತ್ತುವ, ಯಾವಾಗಲೂ ಧ್ವನಿ ಎತ್ತುವ ಹಾಗೂ ಹಸಿದವರ ಕೂಗಿಗೆ ಸದಾ ಅನ್ನವನ್ನು ನೀಡುತ್ತಿರುವ ಹಾಗೂ ದೀನ ದಲಿತರ ಬಗ್ಗೆ ಸದಾ ಕಾಳಜಿಯುಳ್ಳಂತಹ ನಿಮ್ಮೆಲ್ಲರ ಪ್ರೀತಿಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಎಲ್ಲ ನೌಕರರ ಪರವಾಗಿ ಕೋರ್ತಾ ಇದ್ದೇನೆ. ಮೇಡಮ್ ಹೆಸರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ನಮ್ಮ ಪ್ರೀತಿಯ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥವರು ಹಾಗೂ ಸಹೃದಯರು ಸಜ್ಜನರು ಆದಂಥ ವೆಂಕಟೇಶ್ ಸಾಹೇಬರಿಗೆ ನಾವು ಆತ್ಮೀಯವಾದಂಥ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರ್ತಾ ಇದ್ದೇನೆ. ಹೇಳ್ತೀನಿ. ಹಾಗೆಯೇ ಈ ಒಂದು ಸುಂದರ ಕಾರ್ಯಕ್ರಮ ನೆರವೇರಲಿಕ್ಕೆ ನಮಗೆ ಸದಾ ಸಹಕಾರವನ್ನು ನೀಡ್ತಾ ಈ ಒಂದು ಸುಂದರ ಸಭಾಂಗಣವನ್ನು ನಮಗೆ ಬಹಳ ಕಡಿಮೆ ದರದಲ್ಲಿ ನಮಗೆ ನೀಡಿರುವಂತಹ ಈ ಒಂದು ಮುಕ್ತ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂಥ ಸನ್ಮಾನ್ಯ ಶರಣಪ್ಪ ಹಲ್ಸೆ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದುವರೆದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಪ್ರೇರಣೆ ಆಗಲಿ ಅಂತೇಳಿ ಇವತ್ತು ಈ ಒಂದು ನೆಲದ ನಮ್ಮ IASನಲ್ಲಿ ಉನ್ನತ ಮಟ್ಟದಲ್ಲಿ ತೇರ್ಗಡೆ ಆಗಿರ್ತಕ್ಕಂಥವರು ನಿಮ್ಮೆಲ್ಲರ ಪ್ರೀತಿ ಮೇಡಮ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸದಾ ಬೆಳಗ್ಗೆಯಿಂದ ನಮ್ಮ ಜೊತೆ ಇರ್ತಕ್ಕಂಥವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೇಂದ್ರ ಸಂಘದ ಪ್ರಮುಖ ಪದಾಧಿಕಾರಿಗಳು, ಉಪಾಧ್ಯಕ್ಷರು ಮತ್ತು ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲ ಸ್ತರದ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನೌಕರರ ಮಕ್ಕಳು ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ. ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೊಲೀಸ್ ಇಲಾಖೆ ತುಂಬ ನಮಗೆ ಸಹಕಾರ ಕೊಡ್ತಾ ಇದ್ದೀರಿ. ನಿಮಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯವಾಗಿ
ಇವತ್ತು ನಿನ್ನೆಯಿಂದಲೂ ಕೂಡ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಬೇಕು, ಸುಂದರವಾಗಿ ನಡೆಯಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಬಹಳ ಖುಷಿಯಿಂದ ನಾವು ಸನ್ಮಾನವನ್ನು ಮಾಡಿ ಸ್ವಾಗತವನ್ನು ಕೋರಬೇಕು ಅಂತೇಳಿ ನಿಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರು ಆದಂತಹ ಕ್ರಿಯಾಶೀಲವಾಗಿ ಈ ಒಂದು ಸಂಘಟನೆಯನ್ನು ನಡೆಸಿಕೊಂಡು ಬಂದಿರತಕ್ಕಂಥವರು ನಮ್ಮೆಲ್ಲರ ಪ್ರೀತಿಯ ಷಡಕ್ಷರಿ ಅವರಿಗೆ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಪಡೀಲಿಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ SSLC ಮತ್ತು PUC ಮಕ್ಕಳು ಮತ್ತು ಅವರ ಪೋಷಕರು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಈ ಒಂದು ಸ್ವಾಗತ ಭಾಷಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಗಣ್ಯಮಾನ್ಯರನ್ನು ಸಭೆಗೆ ಪರಿಚಯಿಸಿ ಸ್ವಾಗತ ಕೋರಿದಂತಹ ಶ್ರೀಯುತ ಬಸವರಾಜರವರು ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯರಿಗೆ ಹಾಗೂ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎತ್ತರವಾದ ನಿಲುವು, ಶ್ರೇಷ್ಠ ಚಿಂತನೆ, ಮಹೋನ್ನತವಾದದ್ದನ್ನು ಸಾಧಿಸುವ ಛಲ, ಬಾಳಿಗೆ ಶುಭೋದಯ ಬರೆದು ತತ್ವನಿಷ್ಠೆಯ ಸಮಾಜವನ್ನು ಸಾಧಿಸಬೇಕೆಂದ ಮಹದಾಸೆಯನ್ನು ಹೊಂದಿರತಕ್ಕಂಥ ನಿಮ್ಮೆಲ್ಲರ ಅಪರೂಪದ ಮುಖ್ಯಮಂತ್ರಿಗಳು, ಈ ರಾಜ್ಯ ಕಂಡಂತಹ ಅಪರೂಪದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜ್ಞಾನದ ಸಂಕೇತವಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಇದು ಜ್ಞಾನದ ಸಂಕೇತವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮುಖೇನ ಉದ್ಘಾಟನೆಯನ್ನು ಮಾಡಿದ್ದಾರೆ. ನಾವು ಎಳೆಯರು ಬನದ ಹೂಗಳು ನಮ್ಮ ಮನವನ್ನು ಹರಳಿಸಿ, ನೀವು ಹಿರಿಯರು ನೀರ ಹೆರೆವರು ನಮ್ಮ ಕೌತುಕ ಕೆರಳಿಸಿ, ದೀಪ ದೀಪವ ಹಚ್ಚು ಚಂದದಿ ಮತ್ತೆ ಬೆಳಗುವ ಹಂದದಿ, ನಿಮ್ಮ ಜ್ಞಾನದ ಗುಡಿಯ ತಾಕಿಸಿ ನಮ್ಮ ಬಾಳನ್ನು ಬೆಳಗಿಸಿ. ಇಂತಹ ಒಂದು ಅದ್ಭುತವಾದ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಘನತೆವೆತ್ತಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಮಾನ್ಯ ಗಣ್ಯಮಾನ್ಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಷಡಕ್ಷರಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಹೆಮ್ಮೆಯ ಮತ್ತು ಅಭಿಮಾನದ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ. ಸುಮಾರು 2.5 ಲಕ್ಷ ಜನ ಸರ್ಕಾರಿ ನೌಕರರು ಸೇರಿರುವಂಥ ಸಭೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದರು. ಅದು ಒಂದು ಸಮ್ಮೇಳನ, ಒಂದು ಸಂದರ್ಭ. ಮತ್ತೊಮ್ಮೆ 50,000 ಸರ್ಕಾರಿ ನೌಕರರು ಸೇರಿರುವಂಥ ಸಭೆಯಲ್ಲಿ ಕೂಡ ಭಾಗವಹಿಸಿದರು. ಅದು ಕೂಡ ಸಂಭ್ರಮವನ್ನು ತಂದಿತು. ಆದರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ನೌಕರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಯಾರಾದರೂ ಕೂಡ ಮುಖ್ಯಮಂತ್ರಿಗಳು ಮೊಟ್ಟ ಮೊದಲ ಬಾರಿಗೆ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಹಜ ಮುಖ್ಯಮಂತ್ರಿಗಳನ್ನು ಕರೆದ್ರೆ ಲಕ್ಷೋಪಲಕ್ಷ ನೌಕರರು ಸೇರಿದ್ರೆ ಮಾತ್ರ ಬರ್ತಾರೆ ಅಂತ ತಾವು ಅಂದ್ಕೊಂಡಿದ್ರಿ. ಮೈಸೂರು ಜಿಲ್ಲೆಯಲ್ಲಿ ನಡೀತಾ ಇರುವಂಥ 4 ಜಿಲ್ಲೆಗಳ ನಮ್ಮ ಸುಮಾರು 650 ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಂದಿರೋದು ನಿಮ್ಮೆಲ್ಲರ ಸುದೈವ ಅಂತೇಳಿ ಭಾಳ ಅಭಿಮಾನದಿಂದ ನಾನು ಅವ್ರಿಗೆ ಗೌರವವನ್ನು ಕೂಡ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ವರ್ಗದ ಕುಟುಂಬದಿಂದ ಬಂದು ಒಬ್ಬ ದೇಶೀಯ ಸೊಗಡಿನ ನಾಯಕನಾಗಿ ಕಾಯಕ ತತ್ಪರತೆ, ಕಾಯಕ ನಿಷ್ಠೆ, ಸಾಮಾನ್ಯ ಜನರ ಬಗ್ಗೆ ಕಳಕಳಿಯನ್ನು ಹೊಂದುವ ಮೂಲಕ ಚಿಂತನಾಶೀಲರಾಗಿ, ಅಭಿವೃದ್ಧಿಶೀಲರಾಗಿ, ದೀನ ದಲಿತರ ಶೋಷಿತರ ಧ್ವನಿಯಾಗಿ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟಗಳನ್ನು ಮಾಡೋದ್ರ ಮೂಲಕ ಸಮಾಜ ನಿರ್ಮಾಣದಲ್ಲಿ
ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂಥ 14 ಬಾರಿ ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದ ಹೆಗ್ಗಳಿಕೆಯನ್ನು ತೆಗೆದುಕೊಂಡು ಎಲ್ಲ ಬಜೆಟ್ಗಳಲ್ಲೂ ಕೂಡ ತುಳಿತಕ್ಕೆ ಒಳಗಾದವರ ಬಗ್ಗೆ ಚಿಂತನೆ, ಜನಪರ ಗ್ಯಾರಂಟಿ ಯೋಜನೆಗಳನ್ನು ನುಡಿದಂತೆ ನಡೆದ ಈ ರಾಜ್ಯ ಸರ್ಕಾರದಲ್ಲಿ ಯಾರಾದರೂ ಕೂಡ ಕರ್ನಾಟಕದಲ್ಲಿ ಮೋಸ್ಟ್ ಲೀಡರ್ ಇದ್ದರೆ ಅದು ನಮ್ಮ ಹೆಮ್ಮೆಯ ಒಬ್ಬರೇ ಸಿದ್ದರಾಮಯ್ಯನವರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇಂಥ ಸನ್ಮಾನ್ಯರು ಅತ್ಯಂತ ಅಗಾಧಪೂರ್ವವಾಗಿರುವಂಥ ಅಚಲವಾಗಿರುವಂಥ ನಂಬಿಕೆ ವಿಶ್ವಾಸಗಳನ್ನು ಇಟ್ಕೊಂಡು ಈ ನಾಡಿನ ತುಡಿತ ಮಿಡಿತಗಳ ಬಗ್ಗೆ ಅಭಿಮಾನವನ್ನು ಹೊಂದಿ ಅತ್ಯಂತ ಅಂಕಿ ಅಂಶಗಳನ್ನು ನಿಖರವಾಗಿ ಹೇಳುವಂತಹ ಮತ್ತು ಅಗಾಧವಾದ ನೆನಪಿನ ಶಕ್ತಿಯನ್ನು ಹೊಂದಿರುವಂತಹ ನಾಡಿನ ಜನಗಳ ಬಗ್ಗೆ ಸದಾಭಿಪ್ರಾಯಗಳನ್ನು ಹೊಂದಿರುವಂಥ ಇತಿಹಾಸ ವರ್ತಮಾನ ಭವಿಷ್ಯದ ಬಗ್ಗೆ ಚಿಂತನೆಗಳನ್ನು ಹೊಂದಿರುವಂಥ ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಜನರೇಷನ್ನಲ್ಲಿ ಯಾರಾದರೂ ನಾಯಕರು ನಮ್ಮ ಕಣ್ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯ ಸಾಹೇಬರು ಅನ್ನುವಂಥದ್ದನ್ನು ಬಹಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ನಾಯಕರು ನಮ್ಮ ಹೆಮ್ಮೆಯ ಸುಮಾರು 1920ರಲ್ಲಿ ಪ್ರಾರಂಭವಾಗಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ 105 ವರ್ಷಗಳನ್ನು ಪೂರೈಸ್ತಾ ಇದೆ. ಇಂಥ ಒಂದು ಸಂಘಟನೆಯ ಈ ಒಂದು ನೇತೃತ್ವದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಸುಮಾರು 5,25,000 ನೌಕರರನ್ನು ಇವತ್ತಿನ ದಿನಗಳಲ್ಲಿ ಪ್ರತಿನಿಧಿಸ್ತಾ ಇದೆ. ಒಂದು ಕಾಲದಲ್ಲಿ 7,20,000 ನೌಕರರು ಇದ್ದರು. ಇವತ್ತು ಕಾರಣಾಂತರದಿಂದ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಅನೇಕ ಹೋರಾಟಗಳನ್ನು ಮಾಡಿ ಅನೇಕ ಬೆನಿಫಿಟ್ಸ್ಗಳನ್ನು ಸರ್ಕಾರದ ಮೂಲಕವಾಗಿ ನಾವು ಈ ರಾಜ್ಯದ ನೌಕರಿಗೆ ಕೊಟ್ಟಿರುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಸರ್, ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನೌಕರರನ್ನು ಪ್ರತಿನಿಧಿಸುವಂಥ ಸಂಘಟನೆಗಳು 2-3 ಇದ್ದಾವೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ರಾಜ್ಯ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವಂಥ ಅಖಂಡ ಏಕೈಕ ಒಂದೇ ಸಂಘಟನೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಒಟ್ಟಾಗಿದ್ದೇವೆ, ಸಂಘಟಿತರಾಗಿದ್ದೇವೆ, ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಬೋದು ಅಂತೇಳಿ ನಾವು ಯಾವತ್ತೂ ಕೂಡ ಭಾವಿಸ್ಕೊಂಡಿಲ್ಲ. ಯಾವುದೇ ಸಂದರ್ಭಗಳಲ್ಲೂ ಕೂಡ ಮಾತುಕತೆ, ಚರ್ಚೆ, ಸಂಧಾನಗಳನ್ನು ಮಾಡಿ ನಮ್ಮ ಹಕ್ಕುಗಳನ್ನು ಈಡೇರಿಸಿಕೊಂಡಿರುವಂಥದ್ದು ನಮ್ಮ ವಿಚಾರದಲ್ಲಿ ಸಾಂಪ್ರದಾಯಿಕವಾಗಿ ಬಂದಿದೆ. ಏನಾದರೂ ಹೋರಾಟ ಅನ್ನುವಂಥದ್ದಿದ್ರೆ ಅದು ಕೊನೆಯ ಅಸ್ತ್ರವಾಗಿ ನಾವು ಯಾವತ್ತೂ ಕೂಡ ತೆಗೆದುಕೊಂಡಿದ್ದೇವೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇತ್ತೀಚೆಗೆ ತಾವು ಕೂಡ ಒಂದು ನಿರ್ದೇಶನ ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಏನು ಕಾರ್ಪೊರೇಷನ್ ಎಂಪ್ಲಾಯ್ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಾಗಲೂ ಕೂಡ ತಮ್ಮ ಮಾರ್ಗದರ್ಶನದ ಮೂಲಕ ನಾವೆಲ್ಲರಿಗೆ ನಿರ್ದೇಶನಗಳನ್ನು ಕೊಟ್ಟಿದ್ದು ಕೂಡ ಈ ಸಂಘಟನೆಯ ಒಂದು ಗೌರವದ ಸಂಕೇತ. ವಿಶೇಷವಾಗಿ ನಮ್ಮ ನೌಕರರು ಅನೇಕ ಒತ್ತಡದಲ್ಲಿ ಕೆಲಸ ಮಾಡ್ತೇವೆ, ಆದರೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕೋವಿಡ್ ಬಂದಿರೋದಾಗಿರ್ಬೋದು, ಫ್ಲಡ್ ಬಂದಾಗ ಇರ್ಬೋದು, ಬರ ಬಂದಂಥ ಸಂದರ್ಭದಲ್ಲಿ 1,500 ಕೋಟಿ ದೇಣಿಗೆಗಳನ್ನು ಸರ್ಕಾರಕ್ಕೆ ಕೊಟ್ಟಂಥ ಒಂದು ದೊಡ್ಡ ಸಂಘಟನೆ ರಾಜ್ಯ ಸರ್ಕಾರಿ ನೌಕರ ಸಂಘ ಅನ್ನುವಂಥದ್ದನ್ನು ಬಹಳ ಹೆಮ್ಮೆ ಅಭಿಮಾನದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಒಂದು ಸಂಘಟನೆ ತಾವು ಪ್ರತಿ ವರ್ಷ 40-50 ಸಾವಿರ ಕೋಟಿ ಬಜೆಟ್ಗಳನ್ನು ಹೆಚ್ಚಿಸುವಂಥ ಸಂದರ್ಭದಲ್ಲಿ ಇವತ್ತು ಬಜೆಟ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಣಕಾಸಿನ ಸಂಪನ್ಮೂಲವನ್ನು ಕಲೆಕ್ಟ್ ಮಾಡುವಂಥ ವಿಚಾರ ತೆಗೆದುಕೊಂಡಾಗ ತಾವೇ ಬಹಳ ಕಡೆ ಹೇಳ್ತಾ ಇರ್ತೀರಾ, ವಾಣಿಜ್ಯ ತೆರಿಗೆ ಇಲಾಖೆ 1 ಲಕ್ಷ ಕೋಟಿ ಅಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು 2ನೇ ರಾಜ್ಯವಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂಥ ಯಾವುದಾದ್ರೂ ಸರ್ಕಾರ, ಯಾವುದಾದ್ರೂ ರಾಜ್ಯ ಇದ್ದರೆ ನಮ್ಮ ಕರ್ನಾಟಕ, ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ನಮ್ಮ ಟ್ಯಾಕ್ಸ್ ಕಲೆಕ್ಷನಲ್ಲಿ ಗ್ರೋತ್ ರೇಟ್ ಇರ್ಬೋದು, ನಮ್ಮ ಎಫಿಷಿಯನ್ಸಿ ಇರ್ಬೋದು. ಇವತ್ತು ಖಾಲಿ ಹುದ್ದೆಗಳಿದೆ, NPS ಸಮಸ್ಯೆ ಇದೆ, ಹೆಲ್ತ್ ಸ್ಕೀಮ್ ಕೂಡ ಇಲ್ಲ, ಸೆಂಟ್ರಲ್ ಪೇ ಕಮಿಷನ್ ಇಲ್ಲ. ಇದೆಲ್ಲ ಇಲ್ಲದೆ ಇದ್ದರೂ ಕೂಡ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕಳಕಳಿಯಿಂದ ತಮ್ಮ ನಿರ್ದೇಶನಗಳನ್ನು ಜಾರಿಗೆ ತರೋದ್ರ ಮೂಲಕ ಗ್ಯಾರಂಟಿ ಯೋಜನೆಗಳನ್ನು ಸಮಾಜದ ಕಟ್ಟ ಕಡೆ ವ್ಯಕ್ತಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತಮಗೆಲ್ಲ ಕೂಡ ಗೊತ್ತಿರುವಂಥ ವಿಚಾರ. ಇಂಥ ಒಂದು ಬೃಹತ್ ಆಗಿರುವಂಥ ಸಂಘಟನೆಗೆ ತಾವು ಕೂಡ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ಅವಾಗೆಲ್ಲ ಕೂಡ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾವೆಲ್ಲ ಕೂಡ ಅವರ 5ನೇ ವೇತನ ಆಯೋಗ, 6ನೇ ವೇತನ ಆಯೋಗದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನೌಕರರ ವಿರೋಧಿಗಳು, ಸಿದ್ದರಾಮಯ್ಯನವರು ವೇತನ ಆಯೋಗವನ್ನು ಕೊಡೋದೇ ಇಲ್ಲ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಮಾನ್ಯರ ಗಮನಕ್ಕೆ ಕೂಡ ಬಂದಿತ್ತು. ನಮ್ಮ ಸಭೆಗಳಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪ್ರಸ್ತಾಪವನ್ನು ಮಾಡಿದರು. ಬಹುಶಃ ನಾನು ತಿಳಿದ ಮಟ್ಟಿಗೆ 6 ಮತ್ತು 7ನೇ ವೇತನ ಆಯೋಗವನ್ನು ಯಥಾವತ್ತಾಗಿ 2 ವೇತನ ಆಯೋಗಗಳನ್ನು ಜಾರಿಗೊಳಿಸುವಂಥ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬರುತ್ತೆ ಅನ್ನೋದನ್ನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ 6ನೇ ವೇತನ ಆಯೋಗದ ಸಂದರ್ಭದಲ್ಲಿ ಸುಮಾರು 10,500 ಕೋಟಿ, ಬಹುಶಃ ನಾವೆಲ್ಲ ಹೇಳಬೇಕಾದ್ರೆ ಒಂದು ರೌಂಡ್ ಫಿಗರ್ ಹೇಳ್ತೇವೆ, ಸಾಹೇಬರು 10,548 ಕೋಟಿ ಅಂತೇಳಿ ಭಾಳ ಸ್ಪಷ್ಟವಾಗಿ ಕೂಡ ಹೇಳುವಂಥದ್ದು. ಅಂದರೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ 6ನೇ ವೇತನ ಆಯೋಗದ ಸಂದರ್ಭದಲ್ಲಿ
ಸುಮಾರು 6 ಲಕ್ಷ ಸರ್ಕಾರಿ ನೌಕರರು, 4 ಲಕ್ಷ ನಿವೃತ್ತ ನೌಕರರು, ಸುಮಾರು 2 ಲಕ್ಷದ ಹೆಚ್ಚಳಾಗಿದೆ. ಬಹುಶಃ ನಮ್ಮ ಬದುಕಿನಲ್ಲಿ, ನಮ್ಮ ವೃತ್ತಿ ಬದುಕಿನಲ್ಲಿ ವೇತನಗಳು ಜಾಸ್ತಿ ಆಗಬೇಕು ಅನ್ನುವಂಥ ಕನಸು ನಮ್ದಿರ್ತದೆ. ಆ ಕನಸನ್ನು ಸಾಕಾರಗೊಳಿಸಿದಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬ್ರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಇತ್ತೀಚೆಗೆ ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ, 2-3 ರಾಜ್ಯಗಳಲ್ಲಿ 5 ತಿಂಗಳಾಯಿತು ಡಿ ಎಗಳನ್ನ ಕೊಟ್ಟಿಲ್ಲ. ಕಾರಣ ಯಾಕೆ? ನಮಗೆ ಡಿ ಎ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಟಾರ್ಗೆಟ್ ರೀಚ್ ಆಗ್ತಾ ಇಲ್ಲ, ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನುವಂಥ ಕೂಗುಗಳು ನಮ್ಮ ನೆರೆಹೊರೆಯ ರಾಜ್ಯದಲ್ಲಿದೆ. ಬಹುಶಃ ಸನ್ಮಾನ್ಯರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ನಮ್ಮ ಡಿ ಎಗಳನ್ನು ಕಾಲಕ್ಕೆ ಕೊಡ್ತಾ ಇರುವಂಥದ್ದು ಕೂಡ ನಮ್ಮೆಲ್ಲರ ಸಂತೋಷದ ಸಂಗತಿ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊನ್ನೆ ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು. ನಮ್ಮ ಯಾವುದೇ ಸರ್ಕಾರಿ ನೌಕರರು ಕರ್ತವ್ಯ ನಿರತ ಅವಧಿನಲ್ಲಿ ಆಕ್ಸಿಡೆಂಟಲ್ ಡೆತ್ ಆದರೆ ಅವರ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡುವಂಥ ಸ್ಯಾಲರಿ ಪ್ಯಾಕೇಜ್ ಯೋಜನೆ ಜಾರಿಗೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾನೆ. ಬಹುಶಃ ಇದೆಲ್ಲ ಕೂಡ ದೀರ್ಘಕಾಲದ ಕನಸು, ನಮಗಾಗಿರಲಿಲ್ಲ. ಬಹುಶಃ ಸಿದ್ದರಾಮಯ್ಯ ಸಾಹೇಬರು ಬಂದಂಥ ನಂತರದಲ್ಲಿ ಈ ಕೆಲಸವನ್ನು ಮಾಡೋದನ್ನು ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೆಲ್ಲ ನೌಕರಿಗೆ ಕೂಡ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು 2015ರಲ್ಲಿ ಸನ್ಮಾನ್ಯರು ಮುಖ್ಯಮಂತ್ರಿಗಳಾಗಿದ್ದಾಗ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲೋಕಾರ್ಪಣೆಯನ್ನು ಮಾಡಿದ್ರು. ಅವಾಗ 7 ತೀವ್ರತರವಾದ ಕಾಯಿಲೆಗಳಿಗೆ ನಮ್ಮ ನೌಕರರು, ನಮ್ಮ ಮಕ್ಕಳಿಗೆ, ನಮ್ಮ ತಂದೆ ತಾಯಿಗಳಿಗೆ ಆ ಯೋಜನೆ ಅನುಕೂಲ ಆಗ್ತಿತ್ತು. ಇತ್ತೀಚೆಗೆ ಕಳೆದ 2 ತಿಂಗಳ ಹಿಂದೆ ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಈ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕಾಂಟ್ರಿಬ್ಯೂಷನ್ ಸ್ಕೀಮಲ್ಲಿ ಎಲ್ಲ ನೌಕರಿಗೆ ಕೂಡ ಸರ್ಕಾರದ ಮೂಲಕವಾಗಿ ಕೊಡುವಂಥ ಯೋಜನೆಯನ್ನು ಈಗಾಗಲೇ ಚಾಲನೆ ಕೊಟ್ಟು ಆದೇಶವನ್ನು ಹೊರಡಿಸಿದ್ದಾರೆ. ಅಧಿಕೃತವಾಗಿ ಲೋಕಾರ್ಪಣೆ ಮಾಡುವಂಥ ಅಂತಿಮ ಘಟ್ಟದ ಕೆಲಸ ಮಾತ್ರ ಬಾಕಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ವೇದಿಕೆಯಲ್ಲಿ ಆ ಸಂಗತಿಗಳನ್ನು ಕೂಡ ಹೇಳೋರಿದ್ದಾರೆ ಎನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೆಲ್ಲದರ ಜೊತೆ ಇವತ್ತು NPS ಅನ್ನುವಂಥ ಒಂದು NPS ಅನ್ನುವಂಥ ಒಂದು ಯೋಜನೆ ಮಾನ್ಯ ಮ್ಯಾನಿಫೆಸ್ಟೋದಲ್ಲಿ ಕೂಡ ಮಾನ್ಯ CM ಸಾಹೇಬರು ಕೂಡ ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಸರ್ಕಾರ ಬಂದರೆ NPS ನೌಕರರು ಏನೀಗ 13,500 ಜನ NPS ನೌಕರನ್ನ OPS ವ್ಯಾಪ್ತಿಗೆ ತೆಗೆದುಕೊಂಡು ಬಂದಿದ್ದೇವೆ. ಇನ್ನಿರುವಂಥ 2,25,000 NPS ನೌಕರನ್ನ OPS ವ್ಯಾಪ್ತಿಗೆ ತರೋದು ನಮ್ಮ ಜವಾಬ್ದಾರಿ ಇದೆ. 2-3 ಸಭೆಗಳಲ್ಲಿ ಕೂಡ ಹೇಳಿದ್ದಾರೆ. ಈಗಾಗಲೇ ಕಮಿಟಿ ಕೂಡ ಕಾನ್ಸ್ಟಿಟ್ಯೂಟ್ ಆಗಿದೆ, ರಿಪೋರ್ಟ್ ಕೂಡ ರೆಡಿ ಆಗಿದೆ. ಆ ರಿಪೋರ್ಟ್ ತರಿಸ್ಕೊಳ್ಳುವಂಥ ಕೆಲಸದ ಅಂತಿಮ ಹಂತಕ್ಕೆ ಕೂಡ ಆ ಕೆಲಸ ಬಾಕಿ ಇದೆ. ಅವರ ಅಪರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಅಂಜುಮ್ ಪರ್ವೇಜ್ ಅವರೇ ಆ ಕಮಿಟಿಯ ಚೇರ್ಮನ್ ಕೂಡ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ರಿಪೋರ್ಟನ್ನು ಬೇಗ ತರಿಸ್ಕೊಂಡು ಆದಷ್ಟು ಬೇಗ ನಮ್ಮ ರಾಜ್ಯದ 2.5 ಲಕ್ಷ ನೌಕರರ ಅವರ ಪಾಲಿನ ಭಾಗ್ಯವಿತಾದರಾಗಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಕೂಡ ನಾನು ಅವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದು ಕೂಡ ಬಹಳ ಪ್ರಮುಖವಾಗಿರುವಂಥ ಯೋಜನೆ. ಸಾಕಷ್ಟು ಕಷ್ಟದಲ್ಲಿದ್ದೇವೆ, ನೊಂದಿದ್ದೇವೆ, ಸಮಸ್ಯೆಗಳು ಕೂಡ ಇದ್ದಾವೆ. ಅದನ್ನು ಕೂಡ ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ನಾನಿವತ್ತು ಕೂಡ ಮಾಡಲಿಕ್ಕೆ ಬಯಸ್ತೇನೆ. ಇದೆಲ್ಲದರ ನಡುವೆ ತಮ್ಮ ಸರ್ಕಾರ ಕೂಡ ಬಂದಾಗ ಹೇಳಿತ್ತು, ಇವತ್ತು ಒತ್ತಡದಲ್ಲಿದ್ದೇವೆ, 2,60,000 ಹುದ್ದೆಗಳ ಖಾಲಿ ಇದೆ. ಬಹುಶಃ ಒಳ ಮೀಸಲಾತಿ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿ ಈ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಕಡಿತಗೊಂಡಿದೆ. ಅನೇಕ ಇಲಾಖೆಗಳಲ್ಲಿ 25, 30, 40% ವೇಕೆನ್ಸಿಗಳು ಖಾಲಿ ಇದೆ. ಗುಡ್ ಗವರ್ನೆನ್ಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಟ್ಯಾಕ್ಸ್ ಕಲೆಕ್ಷನ್ ವಿಚಾರದಲ್ಲಿ ರೀಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಜನಪರ ಯೋಜನೆಗಳನ್ನು ಶ್ರೀಸಾಮಾನ್ಯನಿಗೆ ಮುಟ್ಟಿಸ್ಲಿಕ್ಕೆ ಮ್ಯಾನ್ ಪವರ್ ಕೂಡ ತುಂಬ ಬೇಕಾಗ್ತದೆ. ಆ ವಿಚಾರದಲ್ಲಿ ಖಾಲಿ ಹುದ್ದೆಗಳನ್ನು ಹಂತವಾಗಿ ಭರ್ತಿ ಮಾಡೋದ್ರ ಮೂಲಕ ಯುವಕರಿಗೆ ಅವಕಾಶಗಳನ್ನು ಕೊಟ್ಟು ಈ ನಾಡು ಕಟ್ಟುವಂಥ ವಿಚಾರದಲ್ಲಿ ತಾವು ಸಹಕಾರವನ್ನು ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ತಮ್ಮ ಈ ಸಂದರ್ಭದಲ್ಲಿ ನಾನು ಅವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಸರ್, ಇದೆಲ್ಲದರ ಮುಖ್ಯವಾಗಿ ನಮ್ಮ ಹಲವಾರು ಸಭೆಗಳಲ್ಲಿ ಕೂಡ ತಾವು ಬಂದಿದ್ರಿ. ಬಹಳ ಜನ ಪ್ರಾಥಮಿಕ ಶಾಲಾ ಶಿಕ್ಷಕರು ಇಲ್ಲಿ ಕೂಡ ಬಂದಿದ್ದಾರೆ. ತಾವು ಎಲ್ಲ ಸಂದರ್ಭಗಳಲ್ಲಿ ಕೂಡ ಭಾಷಣದಲ್ಲಿ ಮಾತನಾಡ್ತಿರ್ತೀರಾ. ತಾವೆಲ್ಲ ಸಂದರ್ಭದಲ್ಲಿ ಕೂಡ ತಮ್ಮ ಭಾಷಣದಲ್ಲಿ ಮಾತಾಡ್ತೀರಾ. ತಮ್ಮ ಗುರುಗಳನ್ನು, ರಾಜಪ್ಪ ಮಾಸ್ಟರನ್ನು ತಾವ್ಯಾವತ್ತೂ ಕೂಡ ನೆನಪು ಮಾಡ್ಕೊಳ್ತಿರ್ತೀರಾ. ಅದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಾಚ್ ಮಾಡ್ತಾ ಇರ್ತೇವೆ. ಬಹುಶಃ ಅವತ್ತಿನ ರಾಜಪ್ಪ ಮಾಸ್ಟರ್ ಇರಲಿಲ್ಲ ಅಂದರೆ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ತಮ್ಮ ಮಾತುಗಳಲ್ಲಿ ಕೂಡ ನಾವು ಕೂಡ ಕೇಳಿದ್ದೇವೆ. ಬಹುಶಃ ಇವತ್ತು ರಾಜ್ಯದಲ್ಲಿ ಸುಮಾರು 1,25,000 ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ. ಸುಮಾರು 60,000-70,000 ಜನ ಪ್ರೌಢಶಾಲಾ ಶಿಕ್ಷಕರಿದ್ದಾರೆ. ಅವರೆಲ್ಲರಿಗೂ ಕೂಡ ಹಲವಾರು ಸಮಸ್ಯೆಗಳಿದೆ, ಸಾಕಷ್ಟು ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳನ್ನು ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ. ಕಾನೂನಿನ ಅಡಿನಲ್ಲಿ ವೃಂದ ನೇಮಕಾತಿ ನಿಯಮಗಳ ಒಂದು ತಿದ್ದುಪಡಿ ಆಗಬೇಕು. ತಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ರೆ ಆ ಇಲಾಖೆ ಒಂದು ತಿದ್ದುಪಡಿ ಆದರೆ ಯಾವುದೇ ಆರ್ಥಿಕ ಹೊರೆ ಆಗೋದಿಲ್ಲ.
ಅಲ್ಲ, ಇಡೀ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ನಿಮ್ಮನ್ನು ಅತ್ಯಂತ ಇನ್ನಷ್ಟು ಕೂಡ ಗೌರವವನ್ನು ಸಲ್ಲಿಸ್ತಾರೆ. ದಯಮಾಡಿ ವೃಂದ ನೇಮಕಾತಿ ನಿಯಮಗಳ ಬಗ್ಗೆ ತಾವು ಕೂಡ ಹಿಂದೆ ಭರವಸೆ ಕೊಟ್ಟಿದ್ದೀರಾ, ಜಾರಿಗೆ ಬಂದಿಲ್ಲ, ಲೀಗಲ್ ಒಪಿನಿಯನ್ ಎಲ್ಲದೂ ಕೂಡ ಬಂದಿದೆ. ಆ ಕೆಲಸವನ್ನು ತಾವು ಮಾಡಿಕೊಟ್ರೆ ಈ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರು ತಮಗೆ ಚಿರಋಣಿಯಾಗಿರ್ತಾರೆ. ಸುಮಾರು 80,000 ಶಿಕ್ಷಕರ ಒಂದು ಬದುಕಿಗೆ ಅನುಕೂಲ ಆಗ್ತದೆ. 4 ವರ್ಷಗಳಿಂದ ಅವರಿಗೆ ಮುಂಬಡ್ತಿಗಳ ಆಗಿಲ್ಲ. ಅನೇಕ ಜನ ಶಿಕ್ಷಕರು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಈ ಕೆಲಸವನ್ನು ತಾವು ಮಾಡಿಕೊಡಬೇಕು. ಯಾವುದೇ ಆರ್ಥಿಕ ಹೊರೆ ಸರ್ಕಾರದ ಮೇಲೆ ಆಗೋದಿಲ್ಲ. ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿದ್ರೆ ಈ ಕೆಲಸ ಆಗ್ತದೆ. ಈ ಕೆಲಸವನ್ನು ತಾವು ಮಾಡಿಕೊಡ್ಬೇಕು ಅನ್ನುವಂಥ ವಿನಂತಿಯನ್ನು ರಾಜ್ಯದ ಎಲ್ಲ ಶಿಕ್ಷಕರ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಸರ್. ಇದ್ರ ಜೊತೆ ಸರ್ ಇನ್ನೊಂದು ಮೇಜರ್ ಡಿಮ್ಯಾಂಡ್ ಇದೆ ಸರ್. ಇತ್ತೀಚೆಗೆ ಹೆಚ್ಚುವರಿ ಶಿಕ್ಷಕರನ್ನುವಂಥದ್ದಿದೆ. ಶಿಕ್ಷಕರ ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಬೇರೆ ಬೇರೆ ಕಡೆ ಶಿಫ್ಟನ್ನು ಮಾಡ್ತಾ ಇರ್ತಾರೆ ಸರ್. ನಮಗೆ ಶಿಫ್ಟ್ ಮಾಡಲಿ ಸರ್, ಆದರೆ ಈ C&R ಆಗದೇ ಇರುವಂಥ ಕಾರಣಕ್ಕಾಗಿ ಆ ಹುದ್ದೆಗಳನ್ನು ಪ್ರಮೋಷನ್ ಕೊಟ್ಟರೆ ಖಾಲಿ ಆಗ್ತಾಯಿತ್ತು. ಅದು 4 ವರ್ಷದಿಂದ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಜನ ಮಹಿಳಾ ಶಿಕ್ಷಕರು 4 ವರ್ಷ 5 ವರ್ಷ ರಿಟೈರ್ಮೆಂಟ್ಗೆ ಹತ್ರ ಇದೆ. ಹೆಲ್ತ್ ಸಮಸ್ಯೆ ಇದೆ, ಮಕ್ಕಳ ಸಮಸ್ಯೆ ಇದೆ, 100 ಕಿಲೋಮೀಟ್ರ್ ದೂರ ಹೋಗ್ತಾರೆ. ಅವರಿಂದ ಕ್ವಾಲಿಟಿ ಎಜುಕೇಷನನ್ನು ಮಕ್ಕಳಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಲೀಗ್ ಶಿಫ್ಟನ್ನು ಮಾಡಲಿ, GPT ಹುದ್ದೆಗಳನ್ನು ಗುರುತಿಸಿ ವಿತಿನ್ ತಾಲೂಕಿನಲ್ಲಿ ಅವ್ರಿಗೆ ಅಕಾಮಿಡೇಷನ್ ಮಾಡಿಕೊಡ್ಲಿ ಅನ್ನುವಂಥ ಒಂದು ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಅವ್ರಿಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಸರ್. ಇಷ್ಟು ಪ್ರಮುಖವಾಗಿರುವಂಥ ವಿಚಾರಗಳನ್ನು ಇಟ್ಕೊಂಡು ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಸರ್. ನಾವು ತುಂಬ ಡಿಮ್ಯಾಂಡ್ಸ್ಗಳಿದೆ. ನಾನು ತುಂಬ ಹೇಳಲಿಕ್ಕೆ ಹೋದರೆ ತಮಗೆ ಕೂಡ ಬೇಸರ ಆಗ್ತದೆ ಸರ್. ತಮ್ಮ ಸಮಸ್ಯೆ ಕೂಡ ನಮಗೆ ಗೊತ್ತಿದೆ. ನಾವೆಲ್ಲ ಸರ್ಕಾರಿ ನೌಕರಿದ್ದೇವೆ. ಸರ್ಕಾರ ಜನಪರ ಯೋಜನೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕ ಹೊರೆಗಳಿರೋ ಸಂದರ್ಭದಲ್ಲಿ ನಮ್ಮ ಇತಿಮಿತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು, ನಿಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು, ಇವತ್ತಿನ ಜನಸಾಮಾನ್ಯರ ಸಮಸ್ಯೆ ನಮ್ಮ ಸಮಸ್ಯೆಗಳು ಅಂತೇಳಿ ಅರ್ಥ ಮಾಡಿಕೊಂಡು ಇಷ್ಟು ಸಮಸ್ಯೆಗಳನ್ನು ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಇದ್ಯಾವುದಕ್ಕೂ ಕೂಡ ಆರ್ಥಿಕ ಹೊರೆಗಳಾಗುವಂಥದ್ದಲ್ಲ. ಇವೆಲ್ಲ ಕೂಡ ನೌಕರರ ಅನುಕೂಲಕ್ಕಾಗಿ ಆಗುವಂಥದ್ದು ಅನ್ನುವಂಥದ್ದನ್ನು ಹೇಳ್ತಾ, ಮೇಜರ್ ಆಗಿ ನಮ್ಮ NPS ಬಗ್ಗೆ ಕೂಡ ತಾವು ಸ್ಪಷ್ಟವಾದ ಸಂದೇಶವನ್ನು ಕೊಡ್ತೀರಾ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ತಮ್ಮ ಗಮನ ಸೆಳೆಯುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಷ್ಟು ಪ್ರಮುಖವಾಗಿರುವಂಥ ವಿಚಾರವನ್ನು ತಮ್ಮ ಗಮನ ಕೇಳ್ತಾ, ವಿಶೇಷವಾಗಿ ಸರ್ ರಾಜ್ಯ ಸರ್ಕಾರಿ ನೌಕರ ಸಂಘ ನಾನು 6ನೇ ವರ್ಷದಲ್ಲಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಿಂದೆ ಕೂಡ ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮ ಇರಲಿಲ್ಲ. ನಾನು ಅಧ್ಯಕ್ಷನಾದ ಮೇಲೆ ಪ್ರತಿ ವರ್ಷ 10,000 ವಿದ್ಯಾರ್ಥಿಗಳಿಗೆ, ಬಹುಶಃ ಯಾವುದೇ ಕಾರ್ಪೊರೇಟ್ ಸಂಸ್ಥೆಯಲ್ಲೂ ಕೂಡ ಇಷ್ಟು ಪ್ರಮಾಣದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಕೊಡಲಿಕ್ಕಿಲ್ಲ. ಇಲ್ಲಿಯವರೆಗೆ 60,000 ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದೇವೆ. ಇವತ್ತಿನ ದಿವಸ ತಮ್ಮ ಸಮ್ಮುಖದಲ್ಲಿ ಸುಮಾರು ಈ ಭಾಗದ ವಿದ್ಯಾರ್ಥಿಗಳಿಗೆ ಕೊಡಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಅನೇಕ ನೌಕರರಿದ್ದಾರೆ, ಅವರ ಮಕ್ಕಳಿದ್ದಾರೆ, ಸಾಕಷ್ಟು ಜನ SSLC PUCನಲ್ಲಿ ಹೈಯೆಸ್ಟ್ ಟಾಪರ್ಸ್ಗಳಾಗಿದ್ದಾರೆ. ಬಹುಶಃ ಪ್ರೀತಿ ಎನ್ನುವಂಥ ಮೇಡಮ್ ಇಲ್ಲೇ ಕೂತ್ಕೊಂಡಿದ್ದಾರೆ. ತಮ್ಮ ಜಿಲ್ಲೆಯಿಂದ ಅವರು IAS ಆಗಿ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ಹೀಗೆ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಉತ್ತೇಜನ ನೀಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇರೋದು ಕೂಡ ತುಂಬ ಸಂತೋಷವನ್ನು ತಂದಿದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ ನಮಗೆ ಭಾಳ ಜನ ಯಾರು ರೋಲ್ ಮಾಡಲ್ಲ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳಾಗ್ತಾ ಇರುತ್ತೆ ಸರ್. ನಾವು ಭಾಳ ಕಡೆ ಒಳ್ಳೊಳ್ಳೆ ರಿಸೋರ್ಸ್ ಪರ್ಸನ್ ಎಲ್ಲ ಕರಿತೇವೆ. ಬಹುಶಃ ಮೈಸೂರು ಜಿಲ್ಲೆಗೆ ನಾವು ಯೋಚನೆ ಮಾಡಿದಾಗ ಈ ನಾಡಿಗೆ ಒಂದು ಶಕ್ತಿಯಾಗಿ, ಈ ನಾಡಿನ ಸುಧಾರಣೆಯಾಗಿ, ರೈತರ ಒಂದು ಕನಸಿನ ಭಾಗ್ಯ ವಿಧಾತರಾಗಿ ಯಾರಾದರೂ ಒಬ್ಬ ನಾಯಕ ಬಂದಿದ್ದಾರೆ, ಒಂದು ಸ್ಫೂರ್ತಿಯ ನಾಯಕ ಬಂದಿದ್ದಾರೆ. ನಮಗೆಲ್ಲ ಕೂಡ ರೋಲ್ ಮಾಡಲ್ ಯಾರು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿದ್ವಿ ವಿದ್ಯಾರ್ಥಿಗಳಿಗೆ ಯಾರು ಅಂದರೆ ನಮ್ಮ ಕಣ್ಮುಂದೆ ಮೊದಲನಾಗಿ ನಿಲ್ತಾ ಇದ್ದವ್ರು ಯಾರು ಅಂದರೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ವಿದ್ಯಾರ್ಥಿಗಳಿಗೆ ತಾವು ಕೂಡ ಸಂದೇಶಗಳನ್ನು ಕೊಡಬೇಕು. ಈ ನಾಡನ್ನು ಕಟ್ಟುವಂಥ ವಿಚಾರದಲ್ಲಿ, ದೇಶವನ್ನು ಕಟ್ಟುವಂಥ ವಿಚಾರದಲ್ಲಿ, ಸಮಾಜ ಸುಧಾರಣೆಯ ವಿಚಾರದಲ್ಲಿ ವಿದ್ಯಾರ್ಥಿಗಳು ಕೆಲಸ ಮಾಡುವಂಥ ಜವಾಬ್ದಾರಿ ಇದೆ. ಇವತ್ತಿನ ವಿದ್ಯಾರ್ಥಿಗಳು ಸಾಕಷ್ಟು ಯಶಸ್ಸುಗಳ ಬಗ್ಗೆ ಇರ್ಬೋದು, ಅನೇಕ ವಿಚಾರಗಳ ಬಗ್ಗೆ ಒಂದಿಷ್ಟು ಗೊಂದಲಗಳಿದೆ. ಓದು ಅನ್ನುವಂಥದ್ದು ಬಿಟ್ಟರೆ ಸಂಸ್ಕಾರ ಸಂಸ್ಕೃತಿ ವಿಚಾರದಲ್ಲೂ ಕೂಡ ತುಂಬ ಹಿಂದೆ ಬಿದ್ದಿದ್ದಾರೆ. ಇವೆಲ್ಲ ವಿಚಾರಗಳಿಗೆ ಕೂಡ ಇವತ್ತು ತಾವು ಬಂದಿರೋದು ಕೂಡ ತುಂಬ ಸಂತೋಷವನ್ನು ತಂದಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಸಂದೇಶದ ಮಾತುಗಳನ್ನು ಅವರು ಕೂಡ ಕೇಳೋರಿದ್ದಾರೆ ಅಂತ ಹೇಳಿ ತಮ್ಮ ಗಮನವನ್ನು ಸೆಳೆಯುತ್ತಾ, ಬಹುಶಃ ವಿದ್ಯಾರ್ಥಿಗಳಿಗೆ ಒಂದು ವಿನಂತಿ ಮಾಡ್ತೇನೆ. ಭಾಳಷ್ಟು ಜನ ತಾವು ಸಾಧಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಬಹುಶಃ ತಮ್ಮ ತಂದೆ ತಾಯಿಗಳು ಶಿಕ್ಷಕರಿದ್ದಾರೆ, ಪೊಲೀಸ್ ಅವರಿದ್ದಾರೆ, ವಿಲೇಜ್ ಅಕೌಂಟ್
ಅಕೌಂಟೆಂಟ್ ಇದ್ದಾರೆ, ಸಾಮಾನ್ಯ ಡಿ ದರ್ಜೆ ನೌಕರರು, ಡ್ರೈವರ್ ಮಕ್ಕಳು ಇವತ್ತು 90 to 100 ಮಾರ್ಕ್ಸನ್ನು ತಾವು ತೆಗೆಯೋದ್ರ ಮೂಲಕ ತಮ್ಮ ಜಿಲ್ಲೆಗೆ ಗೌರವವನ್ನು ತಂದಿದ್ದೀರಾ. ಸಾಕಷ್ಟು ಶ್ರಮಗಳನ್ನು ಹಾಕಿದ್ದೀರಾ, ಸಾಕಷ್ಟು ಯಶಸ್ಸುಗಳು ನಿಮ್ಮನ್ನು ಹುಡುಕೊಂಡು ಬಂದಿದೆ. ಬಹುಶಃ ಇಂಥೆಲ್ಲ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಭೂಮಿಗೆ ಬಿದ್ದಂಥ ಬೀಜ, ಎದೆಗೆ ಬಿದ್ದಂಥ ಅಕ್ಷರ ಯಾವತ್ತೂ ಕೂಡ ವ್ಯರ್ಥವಾಗೋದಿಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ ಎನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇಂಥೆಲ್ಲ ಸಂದರ್ಭಗಳಲ್ಲಿ ನೀವು ಕೂಡ ಇನ್ನಷ್ಟು ಕೂಡ ಈ ಸಮಾಜ ಕಟ್ಟುವಂಥ ವಿಚಾರದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಬೇಕಾಗ್ತದೆ. ಅದೆಲ್ಲದಕ್ಕೂ ಮುಖ್ಯವಾಗಿ ನೆಲ್ಸನ್ ಮಂಡೇಲರವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ಇತ್ತೀಚೆಗೆ ನಾನು ಸೋಷಿಯಲ್ ಮೀಡಿಯಾ ವಾಚ್ ಮಾಡಬೇಕಾದ್ರೆ ಒಂದು ಕಂಟೆಂಟ್ ನನಗೆ ಕೂಡ ನೆನಪು ಬಂತು. ಅದೇನಂತ ಹೇಳಿದ್ರೆ, ಪಾಸ್ಟ್ ಈಸ್ ಎ ವೇಸ್ಟ್ ಪೇಪರ್, ಅಂದರೆ ಭೂತಕಾಲದ ಘಟನೆಗಳು ವೇಸ್ಟ್ ಪೇಪರ್ ಇದ್ದಾಗೆ, ಪ್ರೆಸೆಂಟ್ ಈಸ್ ಎ ನ್ಯೂಸ್ ಪೇಪರ್, ಫ್ಯೂಚರ್ ಈಸ್ ಎ ಕ್ವಶನ್ ಪೇಪರ್, ಸೊ ರೀಡ್ ಆ್ಯಂಡ್ ರೈಟ್ ಕೇರ್ಫುಲಿ, ಅದರ್ವೈಸ್ ಯುವರ್ ಲೈಫ್ ವಿಲ್ ಟಿಶ್ಯೂ ಪೇಪರ್ ಅಂತ ಹೇಳಿ ನೆಲ್ಸನ್ ಮಂಡೇಲರವರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ. ನೀವು ಸರಿಯಾದ ಅವಧಿನಲ್ಲಿ ಓದಲಿಲ್ಲ ಅಂದರೆ ನಿಮ್ಮ ಜೀವನ ನ್ಯೂಸ್ ಪೇಪರ್ ಆಗೋದಿಲ್ಲ, ನಿಮ್ಮ ಜೀವನ ಟಿಶ್ಯೂ ಪೇಪರ್ ಆಗುತ್ತೆ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹಾಗಾಗಿ ನಿಮ್ಮ ತಂದೆ ತಾಯಿಗಳು ಕನಸನ್ನು ಓದ್ತಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ, ಸ್ವಾಭಿಮಾನದಿಂದ ತಮ್ಮ ಬದುಕನ್ನು ಕಟ್ಕೊಳ್ಳಿ. ದೇವರು ನಮ್ಮ ಬದುಕಲಿಕ್ಕೆ ಅವಕಾಶವನ್ನು ಕೊಡ್ತಾನೆ. ಇವತ್ತು ಸಾಕಷ್ಟು ಅವಕಾಶಗಳು ನಮಗೆ ದೇವರು ಕೊಟ್ಟಂಥ ಸಂದರ್ಭದಲ್ಲಿ ಅವಕಾಶ ಬಳಸ್ಕೊಂಡು ಈ ನಾಡು ಕಟ್ಟುವಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡೋಣ. ನಿಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ದೆ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆ ಇಟ್ಕೊಂಡು ಸಾಕಿಸಿದ್ರೆ ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಸಾರ್ಥಕತೆ ಬರುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಗೆ ಒಂದು ಶರಣರು ಒಂದು ಮಾತನ್ನು ಹೇಳ್ತಾರೆ. ಈ ಜೀವನ, ಈ ಬದುಕು, ಈ ಆಚಾರ ವಿಚಾರ, ನಂಬಿಕೆ, ಭಾವನೆಗಳು ನಾವು ಯಾತಕ್ಕಾಗಿ ಬದುಕಿದ್ದೇವೆ, ಏನೆಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಬದುಕಿದ್ದೇವೆ ಅನ್ನೋದಕ್ಕೆ ಶರಣರು ಒಂದು ಕಡೆ ತುಂಬ ಸರಳವಾಗಿ ಹೇಳ್ತಾರೆ. ಇದೆಲ್ರಿಗೂ ಕೂಡ ಅನ್ವಯ ಆಗುವಂಥ ವಿಚಾರ, ನನಗೂ ಸೇರಿದಂತೆ ಎಲ್ರಿಗೂ ಕೂಡ ಸೇರಿ ಅನ್ವಯವಾಗುವಂಥ ವಿಚಾರ. ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು, ಈ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು, ಅಸ್ಥಿ ಗಂಗೆಯ ಪಾಲು, ಅಸ್ಥಿ ಗಂಗೆಯ ಪಾಲು. ಎಣದ ಮೇಲೆ ಹಾಕಿರುವ ವಸ್ತ್ರ ಅಗತ್ಯವಿದ್ದವರ ಪಾಲು, ಎಣದ ಮೇಲೆ ಹಾಕಿರುವ ವಸ್ತ್ರ ಅಗತ್ಯವಿದ್ದವರ ಪಾಲು. ಮಗ ಹಾಕಿದ ಪಿಂಡ ಕಾಗೆಯ ಪಾಲು, ಮಗ ಹಾಕಿದ ಪಿಂಡ ಕಾಗೆಯ ಪಾಲು. ಅರಿಯದ ಈ ಜೀವ ಯಮನ ಪಾಲು, ಅರಿಯದ ಈ ಜೀವ ಯಮನ ಪಾಲು. ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ಹೆಣದ ಮುಂದೆ ಕೂತು ಅಳುವವರ ಪಾಲು. ನೀ ಮಾಡಿದ ಬೇಕಾಬಿಟ್ಟಿ ಆಸ್ತಿ ಹೆಣದ ಮುಂದೆ ಕೂತು ಅಳುವವರ ಪಾಲು. ನೀ ಮಾಡಿದ ದಾನ, ನೀ ಮಾಡಿದ ಧರ್ಮ, ನೀ ಮಾಡಿದ ಕಾಯಕ ಮಾತ್ರ ನಿನ್ನ ಪಾಲು ಅನ್ನುವಂಥದ್ದನ್ನು ಭಾಳ ಸುಂದರವಾಗಿ ವರ್ಣಿಸಿದ್ದಾನೆ. ಹಾಗಾಗಿ ಇದನ್ನು ನಮ್ಮ ಬದುಕಿನಲ್ಲಿ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ಇದೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಆ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತೀರಾ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರ ಸುದೈವ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ, ಮಾನ್ಯರ ಈ ಸಮಸ್ಯೆಗಳಿಗೆ ಇವತ್ತು ಕೂಡ ಒಂದು ಚಿಕಿತ್ಸೆಯ ಮೂಲಕ ಉತ್ತರವನ್ನು 100ಕ್ಕೆ 100 ನೀಡ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೊಟ್ಟಿಗೆ ಹೇಳ್ಕೊಳ್ತಾ, ಮಾನ್ಯ ವೆಂಕಟೇಶ್ ಸಾಹೇಬರು, ರೇಷ್ಮೆ ಸಚಿವರು ಇವತ್ತು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಸಂತೋಷ. ಮಾನ್ಯ ಮುಖ್ಯಮಂತ್ರಿಗಳ ಬಲಗೈ ಬಂಟನಾಗಿ ಯಾವತ್ತೂ ಕೂಡ ಅವರ ಜೊತೆ ಧ್ವನಿಯಾಗಿ ನಿಂತ್ಕೊಳ್ಳೋದ್ರ ಮೂಲಕ ಅವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅವ್ರು ಬಂದಿರೋದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರಿಗೆ ಕೂಡ ಜೋರ ಚಪ್ಪಾಳೆ ಮೂಲಕ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಾನ್ಯ ಶಾಸಕರಾಗಿರುವಂಥ ರವಿಶಂಕರ್ ಸರ್ ಅವರು ಈಗ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತದೊಂದಿಗೆ ಧನ್ಯವಾದಗಳನ್ನು ನಾನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಷ್ಟು ಸಂಗತಿಗಳನ್ನು, ಸಂಘಟನೆಯ ಬಗ್ಗೆ ವಿಚಾರಗಳನ್ನು ನಿಮ್ಮೆಲ್ಲರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ, ಸರ್ಕಾರದ ಅಧಿಪತಿಗಳಿಗೆ ತಿಳಿಸುವಂಥ ಒಂದು ಸಣ್ಣ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಸುದೀರ್ಘವಾಗಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಂಥ ನಿಮ್ಮೆಲ್ಲ ನೆಲ್ಮೆಯ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರಿಗೆ ಅಭಿನಂದನೆಗಳು. ಅವರು 105 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಳೆದು ಬಂದ ರೀತಿ ಹಾಗೂ 2019ನೇ ಇಸವಿಯಿಂದ ಇಲ್ಲಿಯವರೆಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು ಸರ್ಕಾರಿ ನೌಕರರ ಮಕ್ಕಳುಗಳಿಗೆ ಇವತ್ತಿಗೆ ಅಭಿನಂದನೆಗಳನ್ನು ಮಾಡ್ತಾ ಬಂದಿರತಕ್ಕಂಥದ್ದು ನಮ್ಮ ಸಂಘದ ಮೈಲುಗಲ್ಲು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರಿಗೆ ಈಗ ಸನ್ಮಾನವನ್ನು ಮೈಸೂರು ಪದಾಧಿಕಾರಿಗಳು ನೀಡಬೇಕು ಅಂತೇಳಿ ಅವರಿಗೆ ಕೇಳ್ಕೊಳ್ತಾ ಇದ್ದಾನೆ. ನಮ್ಮ ರಾಜ್ಯಾಧ್ಯಕ್ಷರು ಹೆಸರೆಂಬುದೇನು
ಕಸುರು ಬೀಸುವ ಗಾಳಿ ಅಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನೀ ಮನದಿ ಹಸುವಾಗು ಸಸಿಯಾಗು ಕಸಬರಿಕೆಯಾಗು ಇಳೆಗೆ ಮಂಕುತಿಮ್ಮ ಅನ್ನುವ ಹಾಗೆ ಅವರದೇ ಆದ ಹೆಜ್ಜೆ ಗುರುತನ್ನು ನಮ್ಮ ರಾಜ್ಯಾಧ್ಯಕ್ಷರು ಬಿಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಕೆ ವೆಂಕಟೇಶ್ರವರು, ಮಾನ್ಯ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಚಾಮರಾಜನಗರ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರೇರಣಾ ಮಾತುಗಳನ್ನು ಹಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರು ಆದಂಥ ಸನ್ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ, ಕೆ ಆರ್ ನಗರ ಕ್ಷೇತ್ರದ ಶಾಸಕರು, ನನ್ನ ಗೆಳೆಯರು ಆದಂಥ ರವಿಯವರ, ಈ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ನನ್ನ ಗೆಳೆಯರಾದಂಥ ಷಡಾಕ್ಷರಿ ಅವರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರ ಬಂಧುಗಳೇ, ಸ್ನೇಹಿತರ, ಮಾಧ್ಯಮದ ಎಲ್ಲ ಗೆಳೆಯರ, ಇವತ್ತು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಭಾಳ ಸ್ಪೀಡಾಗಿ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನಾನ್ ಸ್ಟಾಪ್ ಭಾಷಣ ಮಾಡಿದ್ದಾರೆ, ಸ್ಟಾಪೇ ಇಲ್ದಂಗೆ ಮಾತಾಡ್ತಾರೆ. ಅದು ಹೆಂಗೆ ಅಂತ ನಮಗೂ ಅರ್ಥ ಆಗಲ್ಲ. ಅಷ್ಟು ಕನ್ನಡ ಅಷ್ಟು ಬೇಗ ಬೇಗ ಅವರ ಮಾಡ್ತಾ ಇರ್ತಕ್ಕ ನೋಡಿ ನನಗೂ ಆಶ್ಚರ್ಯ ಆಯಿತು. ಅವ್ರ ಭಾಷಣ ಎಷ್ಟು ಜೋರಾಗಿ ಸ್ಪೀಡಾಗಿ ಮಾತಾಡ್ತಾರಲ್ಲ ಅಂತೇಳಿ. ಹಿಂದೆ ನಾನೊಂದು ಸಲ ಅವ್ರು ತೀರೋಗಿದ್ದಾರೆ, ಶಂಕರೇಗೌಡರು ಅಂದರೆ MLA ಆಗಿರುತ್ತೆ, ತಮ್ಗೆ ಗೊತ್ತಿರಬೇಕು ಅಂತ. ಅವ್ರು ಇವ್ರಿಗಿಂತ ಸ್ಪೀಡಾಗಿ ಭಾಷಣ ಮಾಡ್ತಾಯಿದ್ರು. ಅವ್ರೇನು ಮಾತಾಡ್ತಾರೆ ಅಂತ ನಮಗೇನು ಗೊತ್ತಾಗ್ತಾನೆ ಇರಲಿಲ್ಲ. ಏನೋ ಅದು ಇವ್ರು ಏನು ಮಾತಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ ನಮಗೆ. ಹಾಗಾಗಿ ಹಲವಾರು ವಿಚಾರಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಯಾವಾಗಲೂ ಸರಿಯಾದ ತೀರ್ಮಾನವನ್ನೇ ತಗೊಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಅವರು. ಸಾಮಾನ್ಯವಾಗಿ ನೌಕರರು, ಯಾವ್ಯಾವ ದರ್ಜೆ ನೌಕರರು ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂಥವ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಟು ಅವ್ರು ಮಾಡ್ತಾರೆ. ಎಲ್ಲರಿಗೆ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಸಮಯೋಚಿತವಾಗಿ ಯಾರ್ಯಾರಿಗೆ ಏನೇನು ಮಾಡಬೇಕು, ಅವ್ರಿಗೆ ಅವಶ್ಯಕತೆ ಇದೆ ಅಂತಕ್ಕದನ್ನು ತಿಳ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಒಬ್ಬ ಚಾಣಾಕ್ಷ ಮುಖ್ಯಮಂತ್ರಿ ಅವರು. ಆದ್ದರಿಂದ ಈ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಬಂಧ ಮತ್ತು ಸರ್ಕಾರ ಸಂಬಂಧ ಭಾಳ ಚೆನ್ನಾಗಿರಲಿಕ್ಕೆ ಕಾರಣ ಅವರ ನಡವಳಿಕೆ ಮತ್ತು ಅವ್ರ ತೀರ್ಮಾನಗಳು ಯಾವಾಗಲೂ ಸಾಮಾನ್ಯರ ಪರವಾಗಿ, ಜನರ ಪರವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಏನೇನು ಬೇಡಿಕೆ ನಿಮ್ಮ ಅಧ್ಯಕ್ಷರು ನಿಮ್ಮ ಪರವಾಗೆಲ್ಲ ಇಟ್ಟಿದ್ದಾರೆ, ಏನೇನು ಸಾಧ್ಯ ಇದೆಯೋ ಅದನ್ನೆಲ್ಲ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಹಿಂದೆ ಬೀಳೋದಿಲ್ಲ ಅಂತಕ್ಕಂಥ ವಿಶ್ವಾಸನೂ ನಾನು ವ್ಯಕ್ತ ಮಾಡ್ತಾ, ಭಾಳ ಸಂತೋಷ ತಾವು ಈ 4 ಜಿಲ್ಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆಲ್ಲ ಗೌರವಿಸಿ ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಮ್ಮ ನೌಕರ ಸಂಘದಿಂದ ಮಾಡ್ತಾಯಿದ್ದೀರಿ. ಭಾಳ ಒಳ್ಳೆಯ ಕಾರ್ಯವಂತ ಮಾಡ್ತಾಯಿದ್ದೀರಿ. ಯಾರು ಚೆನ್ನಾಗಿ ಈಗಿನ ಕಾಲದಲ್ಲಿ ಸರ್ಕಾರಿ ನೌಕರಿ ಕೇಳ್ಕೊಂಡು ನಮ್ಮ ಹತ್ರ ಭಾಳ ಜನ ಬರ್ತಾರೆ. ಅದಕ್ಕೆ ನಾವು ಹೇಳೋಷ್ಟಪ್ಪ ನೀವು ಮೈ ಬಗ್ಸಿ ಓದಿದ್ರೆ ಮಾತ್ರ ಸರ್ಕಾರಿ ಕೆಲಸ ಸಿಗುತ್ತೆ, ಇಲ್ಲಾಂದರೆ ಕೆಲಸ ಸಿಗಲ್ಲ ಅಂಥೇಳಿ. ಈಗ ಎಲ್ಲ ಕ್ಯಾಟಗರಿ, ಯಾವ ಕ್ಯಾಟಗರಿಯವ್ರು ಬಂದರೆ ಈಗ 90 ಮೇಲೆ ಇದ್ದರೆ ಮಾತ್ರ ಸರ್ಕಾರಿ ಕೆಲಸ ಸಿಗೋದು. ಆ ಕ್ಯಾಟಗರಿ ಈ ಕ್ಯಾಟಗರಿ ಅಂತ ಏನಿಲ್ಲ, ಎಲ್ಲ ಕ್ಯಾಟಗರಿಯವರು 90 ಮೇಲೆ ಹೋಗ್ಬಿಟ್ಟಿದ್ದಾರೆ ಈಗ. ಹೀಗಾಗಿ ಯಾರು ಚೆನ್ನಾಗಿ ಮೈ ಬಗ್ಸಿ ಗಮನ ಇಟ್ಟು ಓದ್ತಾರೆ ಅವ್ರಿಗೆ ಇವತ್ತು ಸರ್ಕಾರಿ ಕೆಲಸ ಸಿಗಲಿಕ್ಕೆ ಅವಕಾಶ ಇದೆ. ಸರ್ಕಾರಿ ನೌಕರಿಲಿ ಎಲ್ಲರೂ ಇದ್ದೀರಿ, ಅಧ್ಯಾಪಕರು ಸಹ ಇದ್ದೀರಿ,
ನಿಮ್ಮೆಲ್ಲರಿಗೂ ನನ್ನ ಮನವಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಇವತ್ತು ಗ್ರಾಮಾಂತರ ಪ್ರದೇಶದ ಮಕ್ಕಳು ಅತ್ಯಂತ ಪ್ರತಿಭಾವಂತರಿದ್ದಾರೆ. ಬರೀ ಪಟ್ಟಣಕ್ಕೆ ಸೀಮಿತವಾಗಿಲ್ಲ ಪ್ರತಿಭೆ. ಈಗ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ಭಾಳ ಪ್ರತಿಭಾವಂತ ಮಕ್ಕಳಿದ್ದಾರೆ. ಅವರಿಗೆ ಉತ್ತೇಜನ ಮಾಡ್ತಕ್ಕಂಥ ಇರ್ತಕ್ಕಂಥ ವ್ಯವಸ್ಥೆನಲ್ಲೇ ನಾವು ಅವರಿಗೆ ಏನೇನು ಕಲಿಸ್ಬೋದು, ಏನೇ ಹೇಳ್ಕೊಡ್ಬೋದು, ಏನು ಮಾರ್ಗದರ್ಶನ ಮಾಡ್ಬೋದು ಅದನ್ನು ಮಾಡ್ತಕ್ಕಂಥ ಕೆಲಸ ತಾವು ಮಾಡಿದ್ರೆ ನಮ್ಮ ಮಕ್ಕಳು ಹಳ್ಳಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಸಹ ಇವತ್ತು ಕಾಂಪಿಟೇಷನಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅದರಿಂದ ನಿಮ್ಮೆಲ್ಲರೂ ಸಹಕಾರ ನಮ್ಮ ಮಕ್ಕಳ ಮೇಲೆ ಅವ್ರಿಗೆ ಏನೇನು ಕಲಿಸ್ಲಿಕ್ಕೆ ಸಾಧ್ಯ ಇದೆಯೋ. ಭಾಳ ಜನ ಹೇಳ್ತಾರೆ ನಮ್ಗೆ ಆ ಸೌಕರ್ಯಗಳಿಲ್ಲ, ಈ ಸೌಕರ್ಯಗಳು. ನಿಜ, ನಾವಿಲ್ಲಾಂದರೆ ಒಪ್ಕೊಳ್ತೇವೆ. ಪಟ್ಟಣದಲ್ಲಿರ್ತಕ್ಕಂಥ ಶಾಲೆಗಳಿಗೂ ಪ್ರೈವೇಟ್ ಶಾಲೆಗಳಿಗೂ ನಮ್ಮ ಸರ್ಕಾರಿ ಶಾಲೆಗಳಿಗೂ ಭಾಳ ವ್ಯತ್ಯಾಸ ಇದೆ. ಇರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಅವ್ರಿಗೆ ಏನೇನು ಕಲಿಸ್ಲಿಕ್ಕೆ ಸಾಧ್ಯ ಅದನ್ನು ಕಲಿಸ್ತಕ್ಕಂಥ ಕೆಲಸ, ಆ ಜವಾಬ್ದಾರಿ ತಾವು ನಿರ್ವಹಿಸಬೇಕು ಅಂತೇಳಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ. ಈ ಸಮಾರಂಭಕ್ಕೆ ಭಾಗವಹಿಸಿ ಈಗ ತಾನೇ ನಮ್ಮ ಜಿಲ್ಲಾ ಮಂತ್ರಿಗಳು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಮಾಡ್ತೇನೆ. ಸರ್ಕಾರಿ ನೌಕರರ ಸಂಬಂಧ ಮತ್ತು ಸರ್ಕಾರ ಚೆನ್ನಾಗಿರಲಿ ಅಂಥೇಳಿ ನಾನು ಸಹ ತಮ್ಮೆಲ್ಲರ ಮನವಿ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಈ ಕಾಲ ಭಾಳ ದುಬಾರಿ ಆಗಿದೆ. ಈಗ ಸರ್ಕಾರದ ಜನಪರ ಯೋಜನೆಗಳು ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ. ಒಂದು ಕಡೆ ನಾವು ಯಾರು ಇವತ್ತು ಬಡತನದಲ್ಲಿದ್ದಾರೆ ಅವ್ರನ್ನ ಮೇಲಕ್ಕೆತ್ತಕ್ಕಂಥ, ಅವ್ರಿಗೆ ಸಹಕಾರ ಮಾಡ್ತಕ್ಕಂಥ, ಅವ್ರ ಬೆಳವಣಿಗೆಗೆ ಸಹಕಾರ ಮಾಡ್ತಕ್ಕಂಥ ಕೆಲಸನೂ ಸರ್ಕಾರ ಮಾಡಬೇಕಾಗಿದೆ. ರೈತರನ್ನು ನೋಡಬೇಕಾಗಿದೆ, ಅಭಿವೃದ್ಧಿ ಮಾಡಬೇಕಾಗಿದೆ. ಹೀಗೆ ಅನೇಕ ರೀತಿಯಲ್ಲಿ ಸರ್ಕಾರ ಎಲ್ಲ ಜವಾಬ್ದಾರಿ ನಿರ್ವಹಿಸಬೇಕಾದಂಥ ಸಂದರ್ಭ ಇರೋದ್ರಿಂದ ತಾವು ತಮ್ಮೆಲ್ಲರ ಸಹಕಾರನೂ ಸದಾ ಇರಲಿ, ನಿಮ್ಮ ಮತ್ತು ಸರ್ಕಾರ ಸಂಬಂಧ ಚೆನ್ನಾಗಿರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಗ್ರಾಮೀಣ ಪ್ರತಿಭೆಗಳನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ಕೆ ವೆಂಕಟೇಶ್ವರ ಸಾಹೇಬರು, ಮಾನ್ಯ ಪಶುಸಂಗೋಪನೆ ಸಚಿವರು ಹಾಗೂ ರೇಷ್ಮೆ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಚಾಮರಾಜನಗರ, ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ HC ಮಹದೇವಪ್ಪ ಸಾಹೇಬರು, ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸನ್ಮಾನ್ಯ HC ಮಹದೇವಪ್ಪ ಸಾಹೇಬರು ಒಂದೆರಡು ಪ್ರೇರಣಾ ನುಡಿಗಳನ್ನು ನುಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ. ಕರ್ನಾಟಕ ಸರ್ಕಾರಿ ನೌಕರರು ಅಂದರೆ ನೀವೆಲ್ಲ ಪ್ರತಿಭಾವಂತರೇ. ಅದಕ್ಕೆ ಎಲ್ಲರೂ ನೌಕರರಾಗಿ ಸರ್ಕಾರದ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇದರ ಕೇಂದ್ರ ಬಿಂದುವಾಗಿ ನಮ್ಮ ರಾಜ್ಯದ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಅಂದರೆ ಅವರು ಏನು ಹೇಳ್ತಾರೆ ಅದ್ರ ಥರ ನಡೀತಾರೆ. ಆಗತ್ತೆ ಅಂತಾರೆ. ಆಗಲ್ವೋ, ನಾನೇ ತುಂಬ ಕ್ಲೋಸು, ನಾನು ಹೇಳಿದ್ರು ಕೇಳಲ್ಲ, ಆಗಲ್ಲ ಅಂತಾರೆ. ಇನ್ನೇನು ಹೇಳಪ್ಪ, ಇಷ್ಟೇ. 7th ಪೇ ಕಮಿಷನ್ ಬೇಕು ಅಂದರೆ ಕೋಟೆ ಬಿಟ್ರು ಅತ್ಲಾಗಿ ಅಲ್ವಾ. ಈಗ ನಮ್ಮ ಕತೆ ನಿಮ್ಮ ಕತೆ ಏನಾಗಿದೆ? ಸಂತೆಗೆ ಹೋದನು ಭೀಮಣ್ಣ, ಇಂಡಿಯ ಕೊಂಡನು 10 ಮಣ, ಕತ್ತೆಯ ಬೆನ್ನಿಗೆ ಏರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಅಂತ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತೆಗೆದು ಕಾರ್ಯಾಂಗದ ಪ್ರಮುಖವಾದಂಥ ಉದ್ದೇಶ ಮತ್ತು ಕರ್ತವ್ಯ ಆಗಿರಬೇಕು. ಇದು ಮಾಡಿದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗ
ಜವಾಬ್ದಾರಿಯಿಂದ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಫಲಾನುಭವಿಗಳಿಗೆ ಮಧ್ಯವರ್ತಿಗಳು ಮತ್ತು ಶೋಷಣೆ ಇಲ್ಲದೆ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಸಾಧನೆ ಮಾಡ್ದಂಗೆ ಆಗುತ್ತೆ. ಇದು ಮಾಡೋದ್ರಿಂದ ನಮ್ಮ ರಾಜ್ಯ ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಜೊತೆಗೆ ನಮ್ಮ ಮಕ್ಕಳ ಭವಿಷ್ಯ ಶಿಕ್ಷಣದ ಮೂಲಕ ಸರಿಯಾಗಿರಬೇಕು. ಅಂಬೇಡ್ಕರ್ ಪಟ್ಟಂಥ ಕಷ್ಟ ಭಾರತ ದೇಶದಲ್ಲಿ ಇನ್ಯಾರು ಪಡೋಕ್ಕಾಗುತ್ತಾ? ನೆಲ್ಸನ್ ಮಂಡೇಲಾ ಮತ್ತು ಅಂಬೇಡ್ಕರ್ ಅವರು, ಆಮೇಲೆ ಅಬ್ರಹಂ ಲಿಂಕನ್ರವರು, ಮಾರ್ಟಿನ್ ಲೂಥರ್ ಕಿಂಗ್ ಅವರು, ಇವರು ಎಷ್ಟೊಂದು ಕಷ್ಟಪಟ್ಟರು ಜನತೆಗೋಸ್ಕರ, ಏಳಿಗೋಸ್ಕರ, ಪ್ರೀತಿಗೋಸ್ಕರ, ಸೌಹಾರ್ದತೆಗೋಸ್ಕರ. ಅಂಬೇಡ್ಕರ್ ಅವರು ಅತ್ಯಂತ ಕೆಳಸ್ತರದ ಅಸ್ಪೃಶ್ಯ ಸಮಾಜದಿಂದ ಬಂದವರು. ಶಾಲೆಗೂ ಮುಖ್ಯವಾಗಿ ಸೇರಿಸ್ಕೊತಿಲ್ಲ, ನೀರು ಕೊಡ್ತಿಲ್ಲ, ಬ್ಯಾಗು ಮುಡ್ತಿಲ್ಲ. ಅವರ ಅಟೆಂಡರ್ಸು ಫೈಲ್ಗಳು ತಗೊಂಡು ಕೊಡ್ತಿಲ್ಲ ಅವ್ರಿಗೆ. ವಿಶ್ವಸಂಸ್ಥೆ ಅವ್ರ ಜನ್ಮ ದಿನಾಚರಣೆ ವರ್ಲ್ಡ್ ನಾಲೆಜ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ನಾಲೆಜ್ ಇಸ್ ಪವರ್, ನಾಲೆಜ್ ಇಸ್ ವೆಲ್ತ್, ನಾಲೆಜ್ ಇಸ್ ನೋಬಡೀಸ್ ಪ್ರಾಪರ್ಟಿ. IQ ಇರುತ್ತೆ, ಇಂಟೆಲಿಜೆನ್ಸ್ ಕೋಶೆಂಟ್ ರೇಷಿಯೋ ಇರ್ತದೆ, 75 ಇರುತ್ತೆ, ಎಲ್ರಿಗೂ ಇರುತ್ತೆ. ಅದು ಅವ್ರಿಗೆ ಸರಿಯಾದಂಥ ಅವಕಾಶಗಳು, ಸನ್ನಿವೇಶ, ಆ ವೇದಿಕೆ, ಆ ಪ್ರೋತ್ಸಾಹ, ಆ ಬೆಂಬಲ ಸಿಕ್ಕಿದ್ರೆ ಯಾರು ಕಡಿಮೆ ಇರೋದಿಲ್ಲ. ಹೀಗಾಗಿ ಮಕ್ಕಳು ಅತ್ಯಂತ ಪ್ರತಿಭೆಯಿಂದ ಸಂವಿಧಾನದ ಅವಕಾಶಗಳನ್ನು ಬಳಸಿ ಅವರು ಉತ್ತಮ ಪ್ರಜೆಯಾಗಿ ಜೀವನ ನಿರೂಪಣೆಯನ್ನು ಸರಿಯಾಗಿ ಮಾಡಿದ್ರೆ ಸಮೃದ್ಧ ಭಾರತ ನಿರ್ಮಾಣ ಆಗೋದು. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ನಮಗೆ ಊಟನೇ ಇರ್ತಿಲ್ಲ, ಮಧ್ಯಾಹ್ನ ಟೈಮು ಸರಿಯಾಗಿ ಬಟ್ಟೆನೂ ಇರ್ತಿರ್ಲಿಲ್ಲ, ಸೀಮೆ ಸುಣ್ಣ ರಬ್ಬರ್ಗೆ ಅಳ್ತಿದ್ವಿ, ಎರೇಸ್ ಮಾಡೋಕ್ಕೆ ಪೆನ್ಸಿಲ್ಗೆ ಅಳ್ತಾ ಇದ್ವಿ, ರಟ್ಟು ಹಾಕೊಳ್ಳೋಕ್ಕೆ ಬುಕ್ಕೆ ಕಿತ್ತಾಡ್ತಿದ್ವಿ. ಈಗ ಯಾರಿಗೂ ಕಷ್ಟ ಇದೆಯಾ? ಎಲ್ಲ ಯೋಜನೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಎಲ್ಲ ಯೋಜನೆಗಳನ್ನು ಬಳಸ್ಕೊಂಡು ನಮ್ಮ ಮಕ್ಕಳು ಉತ್ತಮ ಗುಣಮಟ್ಟದ ವೈಚಾರಿಕತೆ ಮತ್ತು ವೈಜ್ಞಾನಿಕವಾದಂಥ ಶಿಕ್ಷಣವನ್ನು ಪಡೆದು ಫಾರ್ ಬೆಟರ್ ಟುಮಾರೋ, ಟು ಬಿಕಮ್ ಎ ಗುಡ್ ಸಿಟಿಸನ್ಸ್, ಟು ಬಿ ಎ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ಅವ್ರನ್ನ ಬೆಳೆಸಬೇಕು. ಅದು ನಮ್ಮ ಎಲ್ಲರ ಜವಾಬ್ದಾರಿ, ಕರ್ತವ್ಯ ಆಗಬೇಕು. ಸರ್ಕಾರ ಆ ನಿಟ್ಟಿನಲ್ಲಿ ನ್ಯೂಟ್ರಿಷನ್ನಿಂದ ಹಿಡಿದು, ಆರೋಗ್ಯದಿಂದ ಹಿಡಿದು ಶಿಕ್ಷಣ ಕ್ಷೇತ್ರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಯಸಿದಂಥ ವೈಚಾರಿಕತೆ ಮತ್ತು ವೈಜ್ಞಾನಿಕ ಶಿಕ್ಷಣದ ಮೂಲಕ ಯುವ ಸಮಾಜವನ್ನು ಕಟ್ಟುವ ಅವಕಾಶಗಳನ್ನು ಸಂವಿಧಾನದಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಆ ಸಂವಿಧಾನದ ಎಲ್ಲ ಆಶಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ತನ್ನ ಹಣಕಾಸಿನ ಯೋಜನೆಗಳ ಮೂಲಕ, ಮಂಜೂರಾತಿಯ ಮೂಲಕ ಕೊಟ್ಟಿದ್ದಾರೆ. ಅದನ್ನು ಯಶಸ್ವಿಯಾಗಿ ಜಾರಿಗೊಳಿಸಿ ನಿಮ್ಮ ಮಕ್ಕಳಲ್ಲದೆ ಇಡೀ ರಾಜ್ಯದ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತಕ್ಕಂಥ ದೃಷ್ಟಿಯಿಂದ ಅವ್ರನ್ನೆಲ್ಲ ಉತ್ತಮ ಪ್ರಜೆಗಳಾಗಿ ನಿರ್ಮಾಣ ಮಾಡೋಣ. ಪ್ರತಿಭೆಯಿಂದ ಮುಂದೆ ಬರ್ತಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಶುಭಾಶಯಗಳು, ಎಲ್ಲ ಮಕ್ಕಳಿಗೆ ಶುಭಾಶಯಗಳು. ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದೋ ಮಕ್ಕಳು 1ರಿಂದ 10ನೇ ರ್ಯಾಂಕ್ ತನಕ 247 ಜನ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಎಲ್ಲ ಬಡವರು, ರೆಸಿಡೆನ್ಸ್ ಸ್ಕೂಲು. ಅದು ಏನು ಔಟ್ಸೋರ್ಸಿಂದ ಇರೋ ಟೀಚರ್ಗಳು. 247 ಜನ ಫಸ್ಟ್ ರ್ಯಾಂಕ್ ಟು 10th ರ್ಯಾಂಕ್ ಬಂದಿದ್ದಾರೆ ಅಂದರೆ ಸರ್ಕಾರದ ಉತ್ತೇಜನಗಳು ಹೇಗಿದ್ದಾವೆ, ಅದರ ಸದುಪಯೋಗ ಹೇಗೆ ಮಾಡಬೇಕು, ಅದರ ಅನುಷ್ಠಾನ ಹೇಗೆ ಮಾಡಬೇಕು ಅಂತೇಳಿ ನಮ್ಮ ಶಾಸಕ ಕಾರ್ಯಾಂಗದ ಎಲ್ಲ ಸದಸ್ಯರು ಮಾಡಬೇಕು. ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಕಾಲಕ್ಕೆ ಸಕಾರವಾಗಿ ಮಾಡ್ತಕ್ಕಂಥ 5th ಪೇ ಕಮಿಷನ್ನು ಅವರೇ ಮಾಡಿದ್ರು ಹಿಂದೆ 2013 ಅಲ್ವಾ? 6th ನಾನು ಇದ್ದೆ 6th ಪೇ ಕಮಿಷನ್, ನಾವು 7th ಪೇ ಕಮಿಷನ್. ಇಷ್ಟೆಲ್ಲ ಮಾಡಿಕೊಟ್ಟ ಮೇಲೆ ವಾಪಸ್ಸು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸೋ ಕೆಲಸನ ನೀವೆಲ್ಲ ಮಾಡ್ತೀರಿ, ಮಾಡಬೇಕು. ಅದು ನಿಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಇದುವರೆಗೂ
ಸರ್ಕಾರದ ಮಹತ್ತರವಾದ ಸಾಧನೆಗಳನ್ನು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಕೂಡ ಮುಟ್ಟಿಸುವಂಥ ಕಾರ್ಯಕ್ರಮ ಸರ್ಕಾರಿ ನೌಕರರ ಮೇಲಿರುತ್ತೆ. ಹಾಗಾಗಿ ನೀವು ಗ್ರಾಮೀಣ ಪ್ರತಿಭೆಯಿಂದ ಬಂದಿರತಕ್ಕಂಥವರು ಜ್ಞಾನವಂತನಾಗು, ಜ್ಞಾನಿಗಳಿಗೆ ದಲೆಪಾಗು, ಜ್ಞಾನದ ಬೆಳಕಿನಿಂದ ಜನರ ತಾಮವ ನೀಗು ಅಂತೇಳಿ ನಮಗೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಹಿತನುಡಿಗಳನ್ನು ಹೇಳಿರ್ತಕ್ಕಂಥ ಸನ್ಮಾನ್ಯ HC ಮಹದೇವಪ್ಪ ಸಾಹೇಬರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾನೆ. ಇನ್ನೂ ಒಂದು ಮಾತನ್ನು ಕೂಡ ಅವ್ರು ಹೇಳಿದರು, ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ನಾವು ಅಂಬೇಡ್ಕರ್ ಅವರ ಒಂದು ಇದನ್ನು ಪ್ರಸ್ತಾಪ ಮಾಡಿದೆ ವಿಶ್ವಸಂಸ್ಥೆ ಅಂತೇಳಿ. ಬಂಧುಗಳೇ, ಇವತ್ತಿನ ಉಚ್ಚ ನ್ಯಾಯಾಲಯ ಮತ್ತು ವಿಧಾನಸೌಧದ ಎದುರಿಗೆ ಇರ್ತಕ್ಕಂಥ ಸನ್ಮಾನ್ಯ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರಂತೆ, ನ್ಯೂಯಾರ್ಕ್ ಟೈಮ್ಸ್ ಎಡಿಟರ್ ಅವರಿಗೆ ಹೇಳ್ತಾರಂತೆ, ನೋಡಿ ನಾನು ಡಿಕ್ಷನರಿ ಒಳಗೆ ಇರ್ತಕ್ಕಂಥ ಒಳ್ಳೆಯ ಶಬ್ದಗಳನ್ನು ಹೆಕ್ಕಿ ನಾನು ಸಂವಿಧಾನವನ್ನು ಬರೆದ್ರೂ ಕೂಡ ಅದ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಒಳ್ಳೆಯವರಾದರೆ ಒಳ್ಳೆಯ ಸಂವಿಧಾನವಾಗುತ್ತೆ, ಅದ್ರ ಜೊತೆಗೆ ಕೆಲಸ ಮಾಡ್ತಕ್ಕಂಥವ್ರು ಕೆಟ್ಟವರಾದರೆ ಕೆಟ್ಟ ಸಂವಿಧಾನ ಆಗುತ್ತೆ ಅಂತೇಳಿ ಆ ನಿಲ್ಲಿಸಿರ್ತಕ್ಕಂಥ ಪ್ರತಿಮೆಯ ಹಿನ್ನೆಲೆಯ ವ್ಯಾಖ್ಯಾನ ಇದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ಈಗ ನಾವು ನೀವೆಲ್ಲರೂ ಕೂಡ ಕಾದು ಕುಳಿತಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಈ ಕರ್ನಾಟಕ ರಾಜ್ಯ ಕಂಡಂಥ ಅಪರೂಪದ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು. ಎತ್ತರದ ನಿಲುವು, ಶ್ರೇಷ್ಠವಾದ ಚಿಂತನೆ, ಮಹೋನ್ನತವಾದವನ್ನು ಸಾಧಿಸುವ ಛಲ, ಬಾಳಿಗೆ ಶುಭೋದಯವನ್ನು ಬರೆದು ತತ್ವನಿಷ್ಠೆಯ ಸಮಾಜವನ್ನು ಸಾಧಿಸಬೇಕೆಂಬ ಹಂಬಲವನ್ನು ಹೊಂದಿರತಕ್ಕಂಥ ನಿಮ್ಮೆಲ್ಲರ ನೇತಾರರು, ಈ ರಾಜ್ಯ ಕಂಡಂಥ ಅಪ್ರತಿಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮಗಳನ್ನು ಉದ್ದೇಶಿಸಿ ಹಿತವಚನಗಳನ್ನು ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಾ ಪುರಸ್ಕಾರ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ HC ಮಹದೇವಪ್ಪ ಅವರ, ರೇಷ್ಮೆ ಹಾಗೂ ಪಶುಸಂಗೋಪನೆ ಸಚಿವರಾದಂಥ ಶ್ರೀ ಕೆ ವೆಂಕಟೇಶ್ ಅವರ, ಶಾಸಕರಾದಂಥ ರವಿಶಂಕರ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಆದಂಥ ಶ್ರೀ ಷಡಕ್ಷರಿ ಅವರೇ, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಅಲಸೆ ಅವರೇ, ಎಲ್ಲ ಇಲ್ಲಿ 4 ಜಿಲ್ಲೆಗಳ ಸರ್ಕಾರಿ ನೌಕರರು ಸೇರಿದ್ದೀರಿ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು 4 ಜಿಲ್ಲೆಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳೇ,
ಇತರ ಎಲ್ಲ ಪದಾಧಿಕಾರಿಗಳೇ ಭಾಳ ಜನ ಕೂತಿದ್ದೀರಿ. ಹೌದಾ? ರಾಜ್ಯದ ಎಲ್ಲ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ನೌಕರರ ಸಂಘದ ಎಲ್ಲ ಮಾನ್ಯ ಸದಸ್ಯರುಗಳೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಷಡಕ್ಷರಿಯವರು, ನೀವು ಹೇಗೂ ಮೈಸೂರಿಗೆ ಬರ್ತೀರಿ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಭಾ ಪುರಸ್ಕಾರ ನೀಡಲಿಕ್ಕೆ ನೀವು ಬರಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ರು. ನಾನು ಹೇಗೂ ಮೈಸೂರಿಗೆ ಬರ್ತಾ ಇದ್ದೀನಿ, ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಅವ್ರಿಗೆ ಹೇಳಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಪ್ರತಿಭಾ ಪುರಸ್ಕಾರ ಸರ್ಕಾರಿ ನೌಕರರ ಮಕ್ಕಳು ಅವ್ರಿಗೆ ತಾನೇ ಅವ್ರಿಗೆಲ್ರಿಗೂ ಕೂಡ ಉಜ್ವಲವಾದಂಥ ಭವಿಷ್ಯ ದೊರಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಯಾವಾಗಲೂ ಕೂಡ ನಾವು ಒಂದು ಕನಸನ್ನು ಕಟ್ಟಿಕೋಬೇಕು. ಕನಸನ್ನು ಕಟ್ಟಿಕೊಳ್ಳದೆ ಹೋದರೆ ನಮ್ಮ ಬದುಕು ಹಸನಾಗಲ್ಲ. ಅಬ್ದುಲ್ ಕಲಾಂ ಅವರು, ಮಾಜಿ ರಾಷ್ಟ್ರಪತಿಗಳು, ಒಂದು ಮಾತು ಹೇಳಿದ್ದಾರೆ, ಕನಸು ನನಸಾಗಬೇಕಾದ್ರೆ ಕನಸು ಕಟ್ಟಿಕೊಳ್ಳಲೇಬೇಕು. ಕನಸುಗಳು ವಿಚಾರಗಳಾಗ್ತವೆ, ವಿಚಾರಗಳು ಕಾರ್ಯಕ್ರಮಗಳಾಗ್ತವೆ, ಆ ಮೂಲಕ ಅದು ನನಸಾಗ್ತದೆ ಅಂಥೇಳಿ ಅಬ್ದುಲ್ ಕಲಾಂ ಅವರು ಹೇಳಿದಂಥ ಮಾತು ಇದು. ಪ್ರತಿಯೊಬ್ಬರು ಕೂಡ ಕನಸನ್ನು ಕಟ್ಟಿಕೋಬೇಕಾಗ್ತದೆ. ಆ ಕನಸನ್ನು ಕಟ್ಟಿಕೊಂಡು ನಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕಾಗ್ತದೆ. ಪ್ರತಿಭೆ ಅಂತಕ್ಕಂಥದ್ದು ಇದೆಯಲ್ಲ, ಪ್ರತಿಭೆ ಯಾರ ಸೊತ್ತು ಅಲ್ಲ, ಅದಕ್ಕೆ ಒಂದು ಅಕ್ವೈರ್ಡ್ ಕ್ಯಾರೆಕ್ಟರ್ ಇರ್ತದೆ. ಅಕ್ವೈರ್ಡ್ ಕ್ಯಾರೆಕ್ಟರ್ ನೀವು ಅವಕಾಶ ಸಿಗ್ತದೆ, ಸಂದರ್ಭ
ನೋಡಿ ಎಲ್ಲಿಂದ ಬಂದು IAS ನಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಅವಕಾಶ ಸಿಕ್ಕಬೇಕಷ್ಟೇ. ಅವಕಾಶ ಸಿಕ್ಕಿದ್ರೆ ಆಮೇಲೆ ನಾವು ಅವಕಾಶ ಸಿಕ್ಕಿದಾಗ ಅದನ್ನು ಉಪಯೋಗಿಸೋದು ಯಾರು ಬಿಡುವುದು. ಆಮೇಲೆ ಮಕ್ಕಳು ಪ್ರತಿಭಾವಂತರಾಗಿರ್ತವೆ. ಶಾಲಾ ಶಿಕ್ಷಕರು ಎಷ್ಟು ಜವಾಬ್ದಾರರು ಅಷ್ಟೇ ಪೋಷಕರು ಕೂಡ ಜವಾಬ್ದಾರರು. ಪೋಷಕರು ಅವ್ರ ಕರ್ತವ್ಯವನ್ನು ನಿರ್ವಹಿಸಿದರೆ ಶಾಲಾ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು. ಅವರು ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಬೇಷ್ಟು ಗೊತ್ತಾಗ್ಬಿಡ್ತದೆ. ಯಾರು ಇವರು ಪ್ರತಿಭಾವಂತರೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗ್ಬಿಡ್ತದೆ. ವಿಷಯದಲ್ಲಿ ಇವ್ರಿಗೆ ಆಸಕ್ತಿ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅದನ್ನು ಗುರುತಿಸಿ ಅದನ್ನು ಬೆಳೆಸ್ತಕ್ಕಂಥ ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಮತ್ತು ತಂದೆ ತಾಯಿಗಳು ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ರೆ ಎಲ್ಲರೂ ಕೂಡ ಪ್ರತಿಭಾವಂತರಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇವತ್ತು ನಿಮ್ಮ ಮಕ್ಕಳು ನಿಮಗೆಲ್ಲ ಅವಕಾಶ ಸಿಕ್ಕಿದೆ, ವಿದ್ಯಾವಂತರಾಗ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ದಾವೆ. ಇನ್ನು ಎಷ್ಟೋ ಜನರಿಗೆ ಅವಕಾಶಗಳೇ ಸಿಕ್ಕಿರಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಸ್ವಾತಂತ್ರ್ಯ ಬಂದು ಇನ್ನೇನು 78 ವರ್ಷ ಆಯ್ತಾ ಬಂದಿದೆ. 78 ವರ್ಷ ಆದರೂ ಕೂಡ 78% ಇರೋದು ವಿದ್ಯಾವಂತರ ಸಂಖ್ಯೆ 78% ಇರೋದು. ಅದರಲ್ಲಿ ನಿಜವಾಗಿ ಮೌಲ್ಯಯುತವಾದಂಥ ವಿದ್ಯಾವಂತರ ಸಂಖ್ಯೆ ಕಡಿಮೆನೆ ಅಲ್ವಾ? ವೈಚಾರಿಕತೆ ಬೆಳೆಸ್ಕೊಂಡಿರ್ತಕ್ಕಂಥವ್ರು, ವೈಜ್ಞಾನಿಕತೆ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಭಾಳ ಕಡಿಮೆ. ಆಮೇಲೆ ಯಾವುದೇ ಕಾರಣಕ್ಕೆ ನೀವು ಸರ್ಕಾರಿ ನೌಕರರು ಜಾತಿ ಧರ್ಮ ಮಾಡಕ್ಕೆ ಹೋಗಬಾರ್ದು. ಜಾತಿ ಧರ್ಮ ಮಾಡಕ್ಕೆ ಹೋಗಬಾರ್ದು. ನಾವು ಜಾತ್ಯತೀತ ತತ್ವವನ್ನು ಒಪ್ಕೊಂಡಿದ್ದೀವಿ ಅಲ್ಲ, ನಮ್ಮ ಸಂವಿಧಾನ ಅದೇ ತಾನೇ ಹೇಳೋದು. ಅದಕ್ಕೆ ನಿನ್ನೆ ಈ ತಾಲೂಕುಗಳು ಇರ್ತಾವಲ್ಲ, ಅಲ್ಲಿಗೆ ನೋಡಲ್ ಆಫೀಸರ್ಗಳು ಮಾಡಿದ್ದೀವಿ. ನೋಡಲ್ ಆಫೀಸರ್ಸು ಅಂದರೆ KAS ಆಫೀಸರ್ಸು, ಸೀನಿಯರ್ ಆಫೀಸರ್ಸ್ ಇರ್ತಾರಲ್ಲ. ಆಯಿತು, ಕೆಲಸ ಸಿಕ್ಬಿಟ್ಟದೆ, ನನ್ನ ಹೆಂಡತಿ ಮಕ್ಕಳು ಸುಖವಾಗಿದ್ದರೆ ಸಾಕು, ನನ್ನ ಮಕ್ಕಳು ವಿದ್ಯಾವಂತರಾದ್ರೆ ಸಾಕು, ನಾವೊಂದು ಮನೆ ಕಟ್ಟಿಕೊಂಡ್ರೆ ಸಾಕು, ಆ ಥರ ತೃಪ್ತಿ ಆಗಬಾರ್ದು. ಸಮಾಜದಲ್ಲಿ ನಾವು ಬೆಳೆದಂಥ ಸಮಾಜ ಇದೆಯಲ್ಲ, ಅವ್ರ ಋಣ ಇದೆ ನಮಗೆ. ಈಗ ನೀನು ವಿದ್ಯಾವಂತರಾಗಬೇಕಾದ್ರೆ, ನಾನು ವಿದ್ಯಾವಂತನಾಗಬೇಕಾದ್ರೆ ಬರೀ ನಮ್ಮ ಅಪ್ಪ ಖರ್ಚು ಮಾಡೋ ದುಡ್ಡಿನಿಂದೇ ಆಗ್ಬಿಡೋಕ್ಕಾಗುತ್ತಾ? ನಮ್ಮ ಮನೆಯವರು ಖರ್ಚು ಮಾಡಿದ್ರೆ ದುಡ್ಡಿನಲ್ಲಿ ಆಗುತ್ತಾ? ಏನಪ್ಪ ಷಡಕ್ಷರಿ? ನಮ್ಮ ಅಪ್ಪ ದುಡ್ಡು ಖರ್ಚು ಮಾಡಿದ್ದು ದುಡ್ಡಿನಲ್ಲಿ ನಾನು ಲಾಯರ್ ಆಗೋಕ್ಕೆ, MLA ಆಗೋಕ್ಕೆ ಸಾಧ್ಯ ಆಯ್ತಿತ್ತ? ಜನರು ತೆರಿಗೆ ಕೊಡ್ತಾರಲ್ಲ, ಹಣದಿಂದ ನಾವೆಲ್ಲ ಆಗಿದ್ದೀವಿ. ಅದರಿಂದ ನಮ್ಮದು
ಸಮಾಜದ ಋಣ ಇದೆಯಲ್ಲ ನಮ್ಮ ಮೇಲೆ, ಮತ್ತು ಋಣ ತೀರಿಸಬೇಕಲ್ವ ಬೇಡವಾ? ಅಲ್ವೇನ್ರಿ? ನಿಮ್ಗೆ ಹಂಗೆ ಅನಿಸಲ್ವಾ? ಅನಿಸುತ್ತಲ್ವಾ? ಸಮಾಜದ ಋಣ ನಮ್ಮ ಮೇಲಿದೆ. ಏನು ಸರಿ ಕೇಳಿಸ್ತಾ ಇಲ್ವೇನ್ರಿ? ಕೇಳಿಸ್ತಾ ಇದೀಗ? ನಾನು ಮೆತ್ತಗೆ ಮಾತಾಡ್ತಾ ಇದ್ದೆ. ಷಡಾಕ್ಷರಿ ಜೋರಾಗಿ ಮಾತಾಡಿರೋದ್ರಿಂದ ನಾನು ಮೆತ್ತಗೆ ಮಾತಾಡ್ತಾ ಇದ್ದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮೇಲೆ ಸಮಾಜದ ಋಣ ಇದೆ. ಆ ಋಣ ತೀರಿಸಿದ್ರೇ ಬದುಕು ಸಾರ್ಥಕ ಆಗಲ್ಲ. ಮತ್ತು ಪ್ರತಿಯೊಬ್ಬರು ಕೂಡ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು ಅಲ್ವಾ? ಈಗ ಎಲ್ಲರೂ ಹುಟ್ಟಿದ ಮೇಲೆ ಸಾಯಲೇಬೇಕಲ್ಲ. ಹುಟ್ಟಿದ ಮೇಲೆ ಸಾಯಲೇಬೇಕು. ಈ ಹುಟ್ಟು ಸಾವು ಇದೆಯಲ್ಲ, ಅದರ ನಡುವೆ ಇರ್ತಕ್ಕಂಥ ಜೀವನ ಇದೆಯಲ್ಲ, ಆ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ ಅಲ್ವಾ? ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಆ ಮಧ್ಯೆ ಇರ್ತದಲ್ಲ ಜೀವನ. ಒಬ್ಬರು 70 ವರ್ಷ ಬದುಕ್ಬೋದು, 80 ವರ್ಷ ಬದುಕ್ಬೋದು, 100 ವರ್ಷ ಬದುಕ್ಬೋದು, 120 ವರ್ಷ ಬದುಕ್ಬೋದು. ಆಮೇಲೆ ಅದಕ್ಕಿಂತ ಬದುಕಕ್ಕೆ ಜಾಸ್ತಿ ಆಗಲ್ವಲ್ಲ. ಅದಕ್ಕೆ ಈ ಹುಟ್ಟು ಸಾವಿನ ನಡುವೆ ಇದೆಯಲ್ಲ ಜೀವನ, ಆ ಜೀವನನ ಸಾರ್ಥಕವಾದಂಥ ಜೀವನ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿಯಾಗಬೇಕು. ಮತ್ತು ಮನುಷ್ಯತ್ವ ಬೆಳೆಸಿಕೊಳ್ತಕ್ಕಂಥ ಗುಣವನ್ನು ಮಾಡ್ಕೋಬೇಕು. ಮನುಷ್ಯತ್ವ ಅಂದ್ರೇನು? ಕುವೆಂಪು ಒಂದು ಮಾತು ಹೇಳಿದರೆ ಗೊತ್ತಾ? ಕೆ.ವಿ. ಪುಟ್ಟಪ್ಪನವರು ಒಂದು ಮಾತು ಹೇಳಿದ್ದಾರೆ, ಎಲ್ಲ ಮಕ್ಕಳು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತಾರೆ, ಬೆಳೀತಾ ಬೆಳೀತಾ ನಮ್ಮ ಸಾಮಾಜಿಕ ಅವ್ಯವಸ್ಥೆಯಿಂದ ಅಲ್ಪಮಾನವರಾಗ್ಬಿಡ್ತಾರೆ. ನಾವು ಅಲ್ಪಮಾನವರಾಗಬೇಕು, ವಿಶ್ವಮಾನವರಾಗಬೇಕು. ಅದಕ್ಕೆ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಅಲ್ಪಮಾನವರಾಗಬಾರ್ದಲ್ಲ. ವಿಶ್ವಮಾನವರಾಗ್ತಕ್ಕಂಥದ್ದು. ಅದಕ್ಕೆ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬೇಕು. ಮೌಲ್ಯಯುತವಾದಂಥ ಜೀವನ, ಮೌಲ್ಯಗಳು ಇರಬೇಕು ಬದುಕಿನಲ್ಲಿ. ಈ ಮೌಲ್ಯಗಳು ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗ್ತದೆ. ಮತ್ತು ವೈಚಾರಿಕತೆಯನ್ನು ಬೆಳೆಸಬೇಕು, ವೈಜ್ಞಾನಿಕತೆಯನ್ನು ಬೆಳೆಸಬೇಕು. ಕಂದಾಚಾರಗಳು, ಮೂಢನಂಬಿಕೆಗಳು, ಮೌಢ್ಯಗಳು, ಇವುಗಳಿಂದ ಮಕ್ಕಳಲ್ಲೇ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಎಲ್ಲ ತಂದೆ ತಾಯಿಗಳು ಮಾಡ್ತಕ್ಕಂಥ ಕೆಲಸ, ಶಿಕ್ಷಕರು ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಾವು ನಮ್ಮ ಸಮಾಜದಲ್ಲಿ 3 ಜನರನ್ನು ಭಾಳ ಗೌರವದಿಂದ ಕಾಣ್ತೀವಿ: ಶಿಕ್ಷಕರು, ರೈತರು, ಆಮೇಲೆ ಸೈನಿಕರು. ನೀವು ನಿಸ್ವಾರ್ಥತೆಯಿಂದ ಸೈನಿಕರು ದೇಶ ಕಾಯ್ತಾರೆ.
ಅಲ್ವಾ? ಶಿಕ್ಷಕರು ನಿಸ್ವಾರ್ಥತೆಯಿಂದ ಶಿಕ್ಷಣವನ್ನು ಒದಗಿಸ್ಕೊಡ್ತಾರೆ. ಈ ಭವಿಷ್ಯದ ವ್ಯಕ್ತಿಗಳನ್ನಾಗಿ ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರು ನಮಗೆ ಅನ್ನವನ್ನು ಕೊಡ್ತಾರೆ, ಬೆಳೆದು ಪಾಪ ಅನ್ನ ಕೊಡ್ತಾರೆ. ಈಗ ಅನ್ನ ಇಲ್ಲದೆ ಹೋಗಿದ್ರೆ, ನಾವು ಊಟನೇ ಮಾಡದೆ ಹೋಗಿದ್ರೆ ಇವೆಲ್ಲ ಕಷ್ಟ ಯಾಕೆ ಪಡ್ತಿದ್ದೋ ನಾವು? ಅನ್ನಕ್ಕೋಸ್ಕರ ತಾನೇ ಕಷ್ಟಪಡೋದು ಇವೆಲ್ಲ. ಅದಕ್ಕೆ ಈ ಮೂರು ಜನರಿದ್ದಾರಲ್ಲ, ಮೂರು ವರ್ಗದ ಜನ, ಶಿಕ್ಷಕರು, ಸೈನಿಕರು ಮತ್ತು ರೈತರು, ಇವರು ಮೂರು ಜನ ನಮ್ಮ ಬದುಕನ್ನು ಹಸನು ಮಾಡ್ತಕ್ಕಂಥ ಜನ. ನಮ್ಮ ಬದುಕನ್ನು ನಾವು ಬದುಕಬೇಕಾದ್ರೆ ಈ ಮೂರು ಜನರು ಕೂಡ ಬೇಕಾಗ್ತಾರೆ. ಅದಕ್ಕೆ ನಾನು ಅನೇಕ ಸಾರಿ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಶಿಕ್ಷಕ, ನಮ್ಮ ಹೆಡ್ ಮಾಸ್ಟ್ರು, ನಮ್ಮ ಪ್ರೈಮರಿ, ನಮ್ಮ ಊರಿಗೆ ಹೆಡ್ ಮಾಸ್ಟ್ರು ಬಂದಿದ್ದರು, ಒಬ್ಬ ರಾಜಪ್ಪ ಅಂತ ಹೆಡ್ ಮಾಸ್ಟ್ರು. ಅವ್ರು ಬರದೇ ಹೋಗಿದ್ರೆ ನಾವು ವಿದ್ಯಾವಂತನೇ ಆಯ್ತಿರಲಿಲ್ಲ. ವಿದ್ಯಾವಂತನಾಗದೆ ಹೋಗಿದ್ರೆ ಮುಖ್ಯಮಂತ್ರಿನೂ ಆಯ್ತಿರಲಿಲ್ಲ, MLAನೂ ಆಯ್ತಿರಲಿಲ್ಲ, ಡೆಪ್ಟಿ ಚೀಫ್ ಮಿನಿಸ್ಟ್ರು ಆಯ್ತಿರಲಿಲ್ಲ ಅಲ್ವಾ? ನೋಡಿ ಒಬ್ಬ ರಾಜಪ್ಪ ಅಂತ ಹೆಡ್ ಮಾಸ್ಟ್ರು ಬಂದ ಮೇಲೆ ನಾನು ಲಾಯರ್ ಆಗೋಕ್ಕೂ ಸಾಧ್ಯ ಆಯಿತು, MLA ಆಗೋಕ್ಕೂ ಸಾಧ್ಯ ಆಯಿತು, ಮಂತ್ರಿ ಆಗೋಕ್ಕೂ ಸಾಧ್ಯ ಆಯಿತು, ಮುಖ್ಯಮಂತ್ರಿ ಆಗಲಿಕ್ಕೂ ಸಾಧ್ಯ ಆಯಿತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಬದುಕನ್ನು, ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವ್ರು ನಮ್ಮ ಉಪಾಧ್ಯಾಯರುಗಳು. ಆಮೇಲೆ ಅವಕಾಶಗಳು ಸಿಕ್ಕದೇ ಹೋಗಿದ್ದಾರೆ. ಈಗ ನನಗೆ ಅವಕಾಶ ಸಿಕ್ಕದ್ರಿಂದ ನಾನು ವಿದ್ಯಾವಂತನಾದೆ. ನಮ್ಮ ಮನೆಯಲ್ಲಿ ಅವಕಾಶ ಸಿಕ್ಕಲಿಲ್ವಲ್ಲ, ನನ್ನ ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅಕ್ಕದಿರು ಇರೋದು, ನನಗೆ ತಂಗಿರಿಲ್ಲ. ಅಕ್ಕದಿರು ಅವರೆಲ್ಲ ವಿದ್ಯಾವಂತರಾಗಿ ಉಳ್ಕೊಬಿಟ್ರು ಪಾಪ. ನೋಡಿ ಹೆಂಗೆ. ಅದಕ್ಕೆ ನಿಮಗೆಲ್ಲ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ಸದುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ನಿಮ್ಮ ಮಕ್ಕಳನ್ನು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಮತ್ತು ಸಮಾಜಮುಖಿಯಾಗಿ ಇರಬೇಕು. ನಮಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಅಂತ ಇರಬಾರ್ದು, ಸಮಾಜಮುಖಿಯಾಗಿರಬೇಕು. ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಸರ್ಕಾರಿ ನೌಕರರು ಸಂಘದವರು ನಿಮ್ಮ ಸಮಸ್ಯೆಗಳೇನಿದ್ದಾವೆ ಅವುಗಳನ್ನೂ ಕೂಡ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಮತ್ತು ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವಲ್ಲ, ಆ ಕಾರ್ಯಕ್ರಮಗಳನ್ನು ಕರಾರುವಕ್ಕಾಗಿ ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಬೇಕು ಅಲ್ವಾ? ಅದಕ್ಕೆ ಈ ಸಾರಿ ಏನು ಮಾಡಿದೆ, ಗ್ಯಾರಂಟಿ ಯೋಜನೆಗಳಿದ್ವಲ್ಲ, ಈ ಗ್ಯಾರಂಟಿ ಯೋಜನೆಗಳನ್ನ ಮಧ್ಯವರ್ತಿಗಳ ಅವಳಿನೇ ಬೇಡ ಅಂತ ನೇರವಾಗಿ ಅವರು ಕೊಟ್ಬಿಡೋದು ಅಂತ ಮಾಡಿಬಿಟ್ಟಿದೆ. ಮಧ್ಯವರ್ತಿಗಳು ಇದ್ದರೆ ನಿಮಗೂ ಕಷ್ಟ, ನಮಗೂ ಕಷ್ಟ. ಅದಕ್ಕೆ ಮಧ್ಯವರ್ತಿಗಳು ಬೇಡಪ್ಪ, ನೇರ ಅವ್ರ ಅಕೌಂಟಿಗೆ ಹಾಕ್ಬಿಡೋಣ ಅಂತೇಳಿ ಮಾಡಿದೆ. ಅದು ಮಾಡೋದ್ರಿಂದ ಭಾಳ ಅನುಕೂಲ ಆಗ್ತದೆ ಅಂಥೇಳಿ. ನಿಮ್ಮ ಅಭಿಪ್ರಾಯ ಏನು? ಆಮೇಲೆ ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ಷಡಕ್ಷರಿ ಇದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ. ನಿಮ್ಮ ಸಮಸ್ಯೆಗಳಿಗೆ
ನ್ಯಾಯಯುತವಾದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ತೆರೆದ ಮನಸ್ಸಿನಿಂದ ಇರ್ತದೆ. ಅದು ಶಿಕ್ಷಕರ ಸಮಸ್ಯೆ ಇರ್ಬೋದು, ಸರ್ಕಾರಿ ನೌಕರರ ಇರ್ಬೋದು, ಯಾರದೇ ಸಮಸ್ಯೆ ಇರಲಿ. ಸಮಸ್ಯೆ ಈಗ 6ನೇ ವೇತನ ಆಯೋಗ 2018ರಲ್ಲಿ ನಾನೇ ಮುಖ್ಯಮಂತ್ರಿಯಾಗಿದ್ದೆ. 18ರಲ್ಲಿ 30% ಬೇಸಿಕ್ ಪೇಗೆ ನಾವು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಆಗ 10,500 ಕೋಟಿ ರೂಪಾಯಿ ಆಯಿತು. ಎಷ್ಟು? 500 ಕೋಟಿ. ಆಮೇಲೆ ಈಗ ಷಡಕ್ಷರಿ 7ನೇ ವೇತನ ಆಯೋಗ ನಿಮ್ಮ ಕೈಲಿ ಒತ್ತಾಯ ಮಾಡಿಸ್ಕೊಳ್ಳೇ ಇಲ್ಲ, ನಾನೇ ಜಾರಿ ಮಾಡಿಬಿಟ್ಟೆ ಅಂತ. ಈಗ 27%, 27.5 ಅಲ್ಲ, 27% ನಮ್ಮ ಯಾರವರು ಸುಧಾಕರ್ ರಾವ್ ಏನು ಶಿಫಾರಸು ಮಾಡಿದ್ರು ಅದನ್ನು ಯಥಾವತ್ತಾಗಿ ಜಾರಿ ಮಾಡೋದು. ಷಡಕ್ಷರಿಗೆ ಮಾತಾಡೋಕ್ಕೆ ಬಿಡಲಿಲ್ಲ ನೋಡಿ. ಅದರಿಂದ ನಾವು ವಿತ್ ಓಪನ್ ಮೈಂಡ್ ನ್ಯಾಯಯುತವಾದಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಯಾರಾಗಿದ್ದೀವಿ. ಒಂದು ಕಮಿಟಿ ಮಾಡಿದ್ದೀವಿ, ತಳಪ ಕೂತ್ಕೊಳ್ಳಿ. NPS OPS ಕಮಿಟಿ ಮಾಡಿದ್ದೀವಿ. ಆ ಕಮಿಟಿ ಶಿಫಾರಸು ಆದಮೇಲೆ ನಿಮ್ಮನ್ನ ಜೊತೆ ಎಲ್ಲ ಕರೆದು ಮಾತಾಡ್ತೀನಿ. ಶಿಫಾರಸು ಕೊಟ್ಟ ಮೇಲೆ, ವರದಿ ಕೊಟ್ಟ ಮೇಲೆ ನಿಮ್ಮ ಜೊತೆ ಕರೆದು ಮಾತಾಡ್ತೀನಿ. ವರದಿ ಬೇಡವಾ? ಬೇಗ ಕೊಡಕ್ಕೆ ಹೇಳ್ತೀನಿ, ಬೇಗ ಕೊಡಕ್ಕೆ ಹೇಳ್ತೀನಿ. ವರದಿ ಬಂದ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ನಾನು ಮಾಡಿದ್ದಲ್ಲ ಇದು. OPS NPS ಇದೆಯಲ್ಲ, ನಾನು ಮಾಡಿದ್ನಾ? ಯಾರು ಮಾಡಿದವರು? ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತು. ನೀವು ಅದು ಹಾಕೊಂಡು ನನ್ನ ಹಿಡ್ಕೊಂಡು ಜಗಿಸ್ತೀರಿ. 2006ರಲ್ಲೇ ಮಾಡಿದ್ದು. ಹಾಂ, ಅದೇ 5 ರಾಜ್ಯಗಳಿರೋದು ಕರ್ನಾಟಕ ದೇಶದಲ್ಲಿ. 5 ರಾಜ್ಯಗಳೇನೇ ಇರೋದು. ಇದು 6ನೇ ರಾಜ್ಯ ಅಷ್ಟೇ. ವರದಿ ಬಂದ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡಿ ಸೂಕ್ತವಾದಂಥ ನಿರ್ಣಯವನ್ನು ಮಾಡ್ತೇನೆ. ಆಗ್ಬೋದಾ? ಅದನ್ನೇ ಅವರು ಟೀಚರ್ಸ್ C&R ರೂಲ್ಸ್ ಅಲ್ಲ. ಬೇಡ ತಗೋಣ. ಹೇಳಿದ್ರು ಇಲ್ಲಿ ಹೇಳಿದ್ರು. ಶಿಕ್ಷಕರ ದಿನ C&R ರೂಲ್ ಇದೆಯಲ್ಲ, ಅದ್ರ ಬಗ್ಗೆನೂ ಕೂಡ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡದೆ ನಾವು ಯಾವಾಗಲೂ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋದು ಚರ್ಚೆ ಮೂಲಕನೇ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲ ನಾವಿರೋದು. ಇದು ಈ ದುಡ್ಡು ಸರ್ಕಾರದ ದುಡ್ಡು ಅಂದರೆ ಯಾರು ದುಡ್ಡಪ್ಪ? ಜನರ ದುಡ್ಡಲ್ವಾ? ಈಗ ನೋಡಿ, 1,20,000 ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ನವರು ಕಲೆಕ್ಟ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಅದರಲ್ಲಿ 4-5 ಕಡಿಮೆ ಮಾಡಿಬಿಟ್ರೆ ಯಾರ ಮೇಲೆ ಹೊರೆಯಾಗೋದು? ಸರ್ಕಾರದ ಮೇಲೆ ಅಲ್ವಾ? ಸರ್ಕಾರದ ಮೇಲೆ ಅಂತಂದ್ರೆ ನಿಮ್ಮ ಮೇಲೆ ಅಲ್ವಾ? ಕಮರ್ಷಿಯಲ್ ಟ್ಯಾಕ್ಸ್, ಎಕ್ಸೈಜ್ ಡ್ಯೂಟಿ ಕಲೆಕ್ಟ್ ಮಾಡ್ತೀವಿ. ಅದು ಸುಮಾರು 40,000 ಕೋಟಿ ಮಾಡಬೇಕು ಅಂತ ಹೇಳಿದ್ದೀವಿ. ಈ ಸಾರಿ ಟಾರ್ಗೆಟ್ ಕೊಟ್ಟಿದ್ದೀವಿ. 40,000 ಕೋಟಿನಲ್ಲಿ 3-4 ಕಡಿಮೆ ಮಾಡಿಬಿಟ್ರೆ ಅದಕ್ಕೆ
ನೀವು ಕೂಡ ನಮ್ಮ ಜೊತೆ ಇರಬೇಕು, ಕೈ ಜೋಡಿಸ್ಬೇಕು. ನಾವು ನಿಮ್ಮ ಜೊತೆ ಕೈ ಜೋಡಿಸೋಕ್ಕೆ ತಯಾರಾಗಿದೆ. ಸೊ ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ಈ ಪ್ರತಿಭಾ ಇವತ್ತು ಆಮೇಲೆ ನಾನು ಆದೇಶ ಹೊರಡಿಸ್ಬಿಟ್ಟಿದ್ದೀನಿ. ಲಾಂಚ್ ಮಾಡೋಣ, ಬರ್ತೀನಿ ನಾನು, ಲಾಂಚ್ ಮಾಡೋಣ. ಆರೋಗ್ಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಅದು ಆದೇಶ ಹೊರಡಿಸ್ತಿದೆ, ಆದೇಶ ಹೊರಡಿಸಿದ್ದೀವಿ, ಜಾರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಜಾರಿ ಮಾಡೋಣ. ಅದು ಒಪ್ಕೊಂಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ಯಾವಾಗಲೂ ಏನು ಮಾತು ಕೊಡ್ತೀವಿ, ಏನು ಒಪ್ಪಂದ ಆಯ್ತದೆ ಅದರ ಪ್ರಕಾರ ನಡ್ಕತ್ತೀವಿ. ಯಾವುದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ, ಯಾವುದನ್ನು ಮಾಡ್ತೀವಿ ಅದನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಶಿಕ್ಷಕರದೊಂದು ಅಧಿಕಾರಿಗಳ ಜೊತೆ ಮಾಡಿಸೋಣ, ಸಭೆ ಮಾಡಿಸೋಣ. ಶಿಕ್ಷಕರ ಜೊತೆ, ಚೀಫ್ ಸೆಕ್ರೆಟರಿ ಜೊತೆ ಏನೇನು ಸಭೆ ಮಾಡಬೇಕು ಅವೆಲ್ಲ ಮಾಡಿಸೋಣ. ಗೊತ್ತಾಯ್ತಲ್ಲ? ಸೊ ನಾವು ನೀವೆಲ್ಲ ಸಮಾಜ ಸುಧಾರಣೆ ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ನಮ್ಮ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೆ ಅವರ ಭವಿಷ್ಯ ಉಜ್ವಲ ಆಗಲಿ. ಯಾರ್ಯಾರು ನಿಮ್ಮ ಮಕ್ಕಳಿದ್ದಾರೆ, ಪ್ರತಿಭಾವಂತರಿದ್ದಾರೆ ಅಥವಾ ಪ್ರತಿಭಾವಂತರಲ್ಲದವರಿದ್ದಾರೆ, ಅವರೆಲ್ಲರ ಭವಿಷ್ಯನೂ ಕೂಡ ಉಜ್ವಲವಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ಕುತ್ಕೋಬೇಕು. ಸಿದ್ದರಾಮಯ್ಯ ಸಾಹೇಬರು 6 ಜನ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳುಗಳಿಗೆ ಸನ್ಮಾನವನ್ನು ಮಾಡ್ತಾರೆ. ಅವರಲ್ಲಿ ಹೆಸರು ಹೇಳ್ತೀನಿ. ಪುಣ್ಯಶ್ರೀ ಕೆ 625 ಅಂಕಗಳಿಗೆ 623 ಅಂಕಗಳನ್ನು ಪಡೆದಿದ್ದಾರೆ. ಪ್ರೇಕ್ಷಾ 597 ಅಂಕಗಳನ್ನು ಪಡೆದಿದ್ದಾರೆ. ಕವನ 616 ಅಂಕಗಳನ್ನು ಪಡೆದಿದ್ದಾರೆ. ವರ್ಷ 592 ಅಂಕಗಳನ್ನು ಪಡೆದಿದ್ದಾರೆ. ಕುಮಾರಿ ಧೃತಿ 625 ಅಂಕಗಳಿಗೆ 625 ಅಂಕಗಳನ್ನು ಪಡೆದಿದ್ದಾರೆ. ಚಿನ್ಮಯ ಗೌಡ 590 ಅಂಕಗಳನ್ನು 592 ಅಂಕಗಳನ್ನು ಪಡೆದಿದ್ದಾರೆ. ಸೊ ಇವರೆಲ್ಲರಿಗೂ ಕೂಡ ನಮ್ಮ ಘನತೆಗಳಿದ್ದಂತಹ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಸನ್ಮಾನವನ್ನ ಮಾಡಲಿದ್ದಾರೆ. ದಯಮಾಡಿ ಸಭಾಂಗಣದ ಮುಂಭಾಗದಲ್ಲಿ ಇರ್ತಕ್ಕಂಥವರು ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಸಿದ್ದರಾಮಯ್ಯ ಸಾಹೇಬರು ಯಾವುದೇ ವೇದಿಕೆಗೆ ಹೋಗಲು ಕೂಡ ತಮ್ಮ ಸಮಾಜದ ಕಲ್ಪನೆಯನ್ನ ಯಾವತ್ತೂ ಕೂಡ ಹೇಳ್ತಕ್ಕಂಥವರು. ಹಾಗಾಗಿ ವಿಶ್ವಮಾನವ ಪರಿಕಲ್ಪನೆಯನ್ನ ಯಾವುದೇ ವೇದಿಕೆಗಳಲ್ಲಿ ಬುದ್ಧ, ಬಸವ, ಕನಕ, ಗಾಂಧಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕುವೆಂಪುರವರು ಇವೆಲ್ಲವನ್ನ ಮೀರಿದ ವಿಶ್ವಮಾನವ ಪರಿಕಲ್ಪನೆಯನ್ನ ಸಿದ್ದರಾಮಯ್ಯ ಸಾಹೇಬರು ಎಲ್ಲಾ ವೇದಿಕೆಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದಾರೆ ಬಂಧುಗಳೇ. ಹಾಗಾಗಿ ಧರಣೇಶಂ ದುರವೀರನಾಗಿ ಧನುವುಳ್ಳಂ ತ್ಯಾಗಿಯಾಗಲು ಕವೀಶ್ವರಂ ಸಂಗೀತರೀದಾನನಾಗಿ ಸುಗಲಾ ಪ್ರೌಢಕ್ಕಿರಲು ಪ್ರೌಢನ್ ಬರವನ್ ಧಾರ್ಮಿಕವಾಗಿ ಮಂತ್ರಿ ಚತುರೋಪಾಯಗಳನ್ನೆಲ್ಲವನ್ನೂ ಮಹಾರಾಗಿ ನನ್ನ ಸೋಮೇಶ್ವರ ಅಂತ ಹೇಳಿ ಹೇಳಿರ್ತಕ್ಕಂಥ ಮಾತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಅದು ಬಹಳ ಎಲ್ಲ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳುಗಳಿಗೆ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಸಮಾರಂಭವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯ ಮೇಲೆ ಸಾಹೇಬರು ಸನ್ಮಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಮಹಾದೇವನವರು ಕೂಡ ಹಾಜರಿದ್ದಾರೆ. ನಮ್ಮ ಮಾಧ್ಯಮ ಸಲಹಾಗಾರರಾದ KV ಪ್ರಭಾಕರ್ ಸಾಹೇಬರು ಕೂಡ ಹಾಜರಿದ್ದಾರೆ.
ಅವರ ಹೇಳಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ವೇದಿಕೆಯಲ್ಲಿ ಇರ್ತಕ್ಕಂಥವರು ಸೈಡ್ ಹೋಗ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಿ ಯಾವುದೇ ಕಾರಣಕ್ಕೂ ಗಜಿಬಿಜಿಯನ್ನ ಮಾಡಬಾರದು. ದಯಮಾಡಿ ಅವರಿಗೆ ಅವಕಾಶಗಳನ್ನ ಮಾಡಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಮಕ್ಕಳುಗಳಿಗೆ, ಸಾಧನೆಯನ್ನ ಮಾಡಿರ್ತಕ್ಕಂಥ ಮಕ್ಕಳುಗಳಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ಬಹಳ ದೊಡ್ಡದಾಗಿ ಕರ್ನಾಟಕ